ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುರ್ಬಳಕೆ ಪ್ರಕರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮಂಡ್ಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದರು. ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಿಂದ ಬಿಜೆಪಿ ಪಕ್ಷದ ಎಸ್ಟಿ ಮೋರ್ಚಾ ನೇತೃತ್ವದಲ್ಲಿ ಮೆರವಣಿಗೆ ಹೊರಟ ಕಾರ್ಯಕರ್ತರು ದಕ್ಷ ಅಧಿಕಾರಿ ಸಾವಿಗೆ ಕಾರಣವಾದ ಕಾಂಗ್ರೆಸ್ ಸರ್ಕಾರ ದಲಿತ ದ್ರೋಹಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಹತ್ತಿರ ಮೆರವಣಿಗೆ ಬರ್ತಾ ಇದ್ದಂತೆ ಪೊಲೀಸರು ಹೊರ ಆವರಣದ ಗೇಟ್ ಮುಚ್ಚಿ ಪ್ರತಿಭಟನಾಕಾರರನ್ನ ತಡೆದರು. ಗೇಟಿನ ಕಂಬಿಯ ಮೇಲೆ ಏರಿದ ಕೆಲ ಕಾರ್ಯಕರ್ತರು ಒಳನುಗ್ಗುವುದಕ್ಕೆ ಯತ್ನಿಸಿದ್ರು. ಆದರೆ ಪೊಲೀಸರು ಇದಕ್ಕೆ ಅವಕಾಶವನ್ನು ನೀಡಲಿಲ್ಲ. ಇದರಿಂದ ರೊಚ್ಚಿಗೆದ್ದಂತಹ ಪ್ರತಿಭಟನಾಕಾರರು ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಬಿಜೆಪಿ ಪಕ್ಷ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಹೊರ ಆವರಣದಲ್ಲಿ ತಡೆಯಲಾಗ್ತಾ ಇದೆ, ಜಿಲ್ಲಾಡಳಿತದ ವರ್ತನೆ ಸರಿಯಿಲ್ಲ ಅಂತ ಕಿಡಿಕಾರಿದ್ರು. ಇದೇ ವೇಳೆ ಮನವಿ ಸ್ವೀಕರಿಸಲು ಜಿಲ್ಲಾಧಿಕಾರಿ ಬರೆದಿದ್ದಾಗ ಜಿಲ್ಲಾಧಿಕಾರಿ ಬರಲೇಬೇಕು ಅಂತ ಕೆಲ ಕಾಲ ಘೋಷಣೆಯನ್ನು ಕೂಗಿದ್ರು. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟ ಮಾರ್ಗದಲ್ಲಿ 187 ಕೋಟಿ ದುರ್ಬಳಕೆಯಾಗಿದೆ. 89 ಕೋಟಿ ಹಣ 700ಕ್ಕೂ ಹೆಚ್ಚು ನಕಲಿ ಖಾತೆಗಳಿಗೆ ವರ್ಗಾವಣೆಯಾಗಿದೆ. ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ದಾವಣಗೆರೆ, ತೆಲಂಗಾಣ ರಾಜ್ಯದ ಹೈದರಾಬಾದ್ ಬ್ಯಾಂಕ್ಗಳಲ್ಲಿ ಖಾತೆ ತೆರೆದು ಕೂಲಿ ಕಾರ್ಮಿಕರು, ದನ ಎಮ್ಮೆ ಕಾಯುವ ಅಮಾಯಕ ವ್ಯಕ್ತಿಗಳಿಗೆ 2 ರಿಂದ 5 ಲಕ್ಷದವರೆಗೆ ಹಣ ಹಾಕಿ ವಿತ್ಡ್ರಾ ಮಾಡಿಕೊಳ್ಳುವ ಮೂಲಕ ಲೋಕಸಭೆ ಚುನಾವಣೆ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸಿದರು. ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಪದ್ಮನಾಭ ಸಹಿ ತಮ್ಮದಲ್ಲ ಅಂತ ಹೇಳಿದ್ದಾರೆ. ಆದರೆ ಅವರದ್ದೇ ಸಹಿ ಅಂತ ಬ್ಯಾಂಕ್ನವರು ತಿಳಿಸಿದ್ದಾರೆ. ಇದರಲ್ಲಿ ಯಾವತ್ತು ಸತ್ಯ ಎಂಬುದು ಪತ್ತೆ ಹಚ್ಚಬೇಕಾಗಿದೆ. ನಿಗಮದ ಹೆಸರಿನಲ್ಲಿ ಬೇರೆ ಬ್ಯಾಂಕ್ನಲ್ಲಿ ಖಾತೆ ತೆರೆದಾಗ ಆರ್ಥಿಕ ಇಲಾಖೆ ಗಮನಕ್ಕೆ ಯಾಕೆ ಬಂದಿಲ್ಲ? ಹಣಕಾಸು ಇಲಾಖೆ ಜವಾಬ್ದಾರಿ ನಿರ್ವಹಿಸುವ ಸಿದ್ದರಾಮಯ್ಯ ಹೊಣೆಗಾರರಲ್ವೇ ಅಂತ ಪ್ರಶ್ನಿಸಿದ್ರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಒಂದು ಭ್ರಷ್ಟಾಚಾರ ಮಾಡಿದೆಯೋ ಆ ವಿಷಯವಾಗಿ ಇವತ್ತು ನಾವು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಬರೀ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದಲ್ಲ, ಇದಕ್ಕೆ ಕಾರಣಕರ್ತರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಆರೋಪ ಹೊತ್ತಿರೋಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರು ರಾಜೀನಾಮೆ ಕೊಡಬೇಕು. ಆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ರಾಜೀನಾಮೆ ಕೊಟ್ಟು ಇಡೀ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಒತ್ತಾಯ ಮಾಡ್ತಾ ಇದೆ. ಇವತ್ತೇನು ಸ್ವಯಂ ಘೋಷಿತ ಅಹಿಂದ ನಾಯಕ, ಏನು ಅಲ್ಪಸಂಖ್ಯಾತರ, ಹಿಂದುಳಿದ, ದಲಿತರ ಪರವಾಗಿದ್ದೀನಿ ಅಂತ ಹೇಳ್ಕೊಳ್ಳೋಂಥ ಸಿದ್ದರಾಮಯ್ಯನವರು ಇವತ್ತು ಆ ಅಹಿಂದ ಪದದಲ್ಲಿ ಬರೀ ಆ ಸಿದ್ದರಾಮಯ್ಯ ಅಂತೇಳಿ ಇಟ್ಕೋಬೇಕು ಅಂತೇಳಿ ನಾವೆಲ್ಲರೂ ಒತ್ತಾಯ ಮಾಡ್ತೀವಿ. ಕಾರಣ, ಹಿಂದುಳಿದ ಪರವಾಗಿರೋಂಥ ಸರ್ಕಾರ ಇದಲ್ಲ, ದಲಿತವಾಗಿ ಪರವಾಗಿರೋಂಥ ಸರ್ಕಾರ ಇದಲ್ಲ. ಕಳೆದ ಒಂದು 3-4 ತಿಂಗಳು ಹಿಂದೆ SC ಸಮುದಾಯಕ್ಕೆ ಇಟ್ಟಿದ್ದಂಥ ಸರಿಸುಮಾರು 11,144 ಕೋಟಿ ದುಡ್ಡನ್ನು ಕೂಡ ಇವರು ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸ್ಕೊಂಡಿದ್ರು. ಅಲ್ಲೂ ಕೂಡ ಈ ದಲಿತ ವಿರೋಧಿ ಸರ್ಕಾರ ಅಂತೇಳಿ ಅವ್ರನ್ನೇ ಅವರು ಪ್ರೂವ್ ಮಾಡ್ಕೊಂಡಿದ್ರು. ಇವತ್ತು ST ಸಮುದಾಯದಲ್ಲಿ ನೀವು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇಟ್ಟಿದ್ದಂಥ 187 ಕೋಟಿಯನ್ನು ನುಂಗಿದ್ದಾರೆ ಅಂದರೆ ಇವರು ಅಹಿಂದದಲ್ಲಿ ಹಿಂದ ಅನ್ನೋದನ್ನ ತೆಗೆದುಬಿಟ್ಟು ಬರೀ ಆ ಸಿದ್ದರಾಮಯ್ಯ ಅಂತ ಇಟ್ಕೊಳ್ಳಿ, ಇವರು ಅಲ್ಪಸಂಖ್ಯಾತರ ಪರವಾಗಿ ಮಾತ್ರ ಇದ್ದಾರೆ ಬಿಟ್ರೆ, ಬರೀ ಮುಸ್ಲಿಂ ಪರವಾಗಿದ್ದಾರೆ ಬಿಟ್ರೆ ಯಾವ ಜನ ಪರವಾಗೂ ಕೂಡ ಈ ಸರ್ಕಾರ ಇಲ್ಲ. ಅದಕ್ಕೋಸ್ಕರ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ಹಗರಣವನ್ನು CBI ತನಿಖೆಗೆ ಒಪ್ಪಿಸ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಇವರು BJPಯವರು ಪ್ರತಿಭಟನೆ ಮಾಡ್ತಾವ್ರೆ, ನಾವು ಮಾಡಿದ್ದೇ ಸರಿ, ನಾವು 136 ಸೀಟ್ ಇದ್ದೀವಿ, ನಾವು ಹೆಂಗಿದ್ರೂ ನಡೆಯುತ್ತೆ ಅಂತ ಏನಾದ್ರು ಒಂದು ಬಂಡತನ ಪ್ರದರ್ಶನ ಮಾಡಿದ್ರೆ
ಈ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಜನತೆ ಉತ್ತರ ಕೊಟ್ಟವ್ರೆ. ಮುಂದಿನ ದಿವಸದಲ್ಲಿ ಇಡೀ ಭಾರತೀಯ ಜನತಾ ಪಾರ್ಟಿ ಬೇರೆ ರೀತಿಯಲ್ಲಿ ಉತ್ತರ ಕೊಡೋದಕ್ಕೆ ನಾವೆಲ್ಲ ಸಮರ್ಥರಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್, ಡಾಕ್ಟರ್ ಸಿದ್ದರಾಮಯ್ಯ, ಕೆಸಿ ನಂಜುಂಡೇಗೌಡ, ಅಶೋಕ್ ಜೈರಾಮ್, ವಿವೇಕ್, ಎಚ್ಆರ್ ಅಶೋಕ್ ಕುಮಾರ್, ಅರವಿಂದ್, ಸಿಟಿ ಮಂಜುನಾಥ್, ಶಿವಕುಮಾರ್, ಆರಾಧ್ಯ, ಅನಿಯಂಬಾಡಿ ನಾಗರಾಜು, ಸಿದ್ದರಾಜು, ಕೆಎಲ್ ಆನಂದ, ಎಂ ವಸಂತ್ ಕುಮಾರ್, ಪಿಎಲ್ಡಿ ರಮೇಶ್, ಬಿ ಕೃಷ್ಣ, ಶಿವಲಿಂಗಯ್ಯ ನೇತೃತ್ವವನ್ನು ವಹಿಸಿದ್ರು. ಬಿಜೆಪಿ ಯುವ ಮೋರ್ಚಾ ಕೃಷ್ಣರಾಜ ಕ್ಷೇತ್ರದ ವತಿಯಿಂದ ಕಾಂಗ್ರೆಸ್ ಪಕ್ಷ ಈ ಹಿಂದೆ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನ ಹೇರಿದ್ದನ್ನು ವಿರೋಧಿಸಿ ಹಾಗೂ ಬೆಲೆ ಏರಿಕೆ ಖಂಡಿಸಿ ಪೋಸ್ಟರ್ ಚಳುವಳಿಯನ್ನ ನಡೆಸಿದರು. ಕಾಂಗ್ರೆಸ್ ಸಂವಿಧಾನಕ್ಕೆ ಮಾಡಿರುವ ಅಪಚಾರದ ಹೊಣೆಗಾರಿಕೆಯನ್ನ ಹೊತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿ ಹಾಗೂ ಬೆಲೆ ಏರಿಕೆ ಖಂಡಿಸಿ ನಗರದ ಅಗ್ರಹಾರ ವೃತ್ತದಲ್ಲಿ ಕೆಆರ್ ಕ್ಷೇತ್ರದ ಶಾಸಕ ಟಿಎಸ್ ಶ್ರೀವತ್ಸ, ಯುವ ಮೋರ್ಚಾ ಅಧ್ಯಕ್ಷ ಕೆಎಂ ನಿಶಾಂತ್ ಹಾಗೂ ನೂರಾರು ಬಿಜೆಪಿ ಕಾರ್ಯಕರ್ತರು ಪೋಸ್ಟರ್ಗಳನ್ನು ಗೋಡೆಗಳಿಗೆ ಅಂಟಿಸಿ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಶಾಸಕ ಟಿಎಸ್ ಶ್ರೀವತ್ಸ ಅವರು, ದೇಶದ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ತುರ್ತು ಪರಿಸ್ಥಿತಿ, ಕಪ್ಪು ಚುಕ್ಕಿ, ಎಲ್ಲಾ ಹಕ್ಕುಗಳ ಹರಣ ಕಾಂಗ್ರೆಸ್ನಿಂದ ಆಗಿದೆ. ಅದನ್ನು ಒಪ್ಪಿಕೊಳ್ಳದೇ ಇರೋದು ಕಾಂಗ್ರೆಸ್ನ ಬಂಡತನ. ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿದ ಕಾಂಗ್ರೆಸ್ ಸರ್ಕಾರ ತನ್ನ ಸ್ವಾರ್ಥಕ್ಕಾಗಿ ಅಂದು ಸಂವಿಧಾನ ವಿರೋಧಿ ಕೃತ್ಯ ಮಾಡಿ ಇವತ್ತು ಸಂವಿಧಾನದ ಪಾಠವನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಇಬ್ಬಗೆಯ ನೀತಿಯನ್ನ ಬಿಡಬೇಕು. ಕೂಡಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮುಂತಾದ ಕಾಂಗ್ರೆಸ್ ನಾಯಕರು ಕ್ಷಮೆಯಾಚಿಸಬೇಕು. ತುರ್ತು ಪರಿಸ್ಥಿತಿಯ ಕರಾಳ ನೆನಪಿಗೆ 50 ವರ್ಷವಾಗಿದ್ದು, ಜೂನ್ 25, 1975ರಲ್ಲಿ ದೇಶಕ್ಕೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು. ಬರೋಬ್ಬರಿ 21 ತಿಂಗಳುಗಳ ಕಾಲ ತುರ್ತು ಪರಿಸ್ಥಿತಿ ಅಸ್ತಿತ್ವದಲ್ಲಿತ್ತು. 1975 ಜೂನ್ 25 ಭಾರತದ ಇತಿಹಾಸದಲ್ಲಿ ಕರಾಳ ದಿನ. ಪ್ರಜಾಪ್ರಭುತ್ವದಲ್ಲಿ ತುರ್ತು ಪರಿಸ್ಥಿತಿ ಕಪ್ಪು ಚುಕ್ಕೆ. ಅಲ್ಲದೆ ಇಡೀ ದೇಶ ತುರ್ತು ಪರಿಸ್ಥಿತಿಯ ಕರಾಳ ದಿನವನ್ನು ಆಚರಿಸ್ತಾ ಇದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅದನ್ನು ಸಂಭ್ರಮಿಸುವಂತೆ ವರ್ಷದಲ್ಲಿ 2ನೇ ಬಾರಿಗೆ ಹಾಲಿನ ದರ ಏರಿಕೆ ಮಾಡಿರುವುದು ನಿಜಕ್ಕೂ ಖಂಡನೀಯ ಎಂದರು. ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಯನ್ನ ಮುತ್ತಿಗೆ ಹಾಕುವಂಥದ್ದನ್ನು ರಾಜ್ಯ ಬಿಜೆಪಿ ಘಟಕ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಪ್ರತಿಭಟನೆಗೆ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಯಾವ 187 ಕೋಟಿ ಆಯೋಗದ ಹಣ ಏನಿದೆ, ನಿಗಮದ ಹಣ ಏನಿದೆ, ಆ ಹಣ ಆಂಧ್ರಗೆ ವರ್ಗಾವಣೆ ಆಗಿರುವಂಥದ್ದು, ಅಲ್ಲಿಂದ 30 ಕೋಟಿಯಷ್ಟು ಅದನ್ನು ಮತ್ತೆ ಜಪ್ತಿ ಮಾಡಿರುವಂಥದ್ದು, ಅಲ್ಲಿರುವ ಬ್ಯಾಂಕ್ ಮ್ಯಾನೇಜರನ್ನು ಅರೆಸ್ಟ್ ಮಾಡಿರುವಂಥದ್ದು, ನಿಗಮದ ಹಿರಿಯ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಿ ಈಗಾಗಲೇ ಅರೆಸ್ಟ್ ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಬಂಧುಗಳೇ. ಇದಕ್ಕಾಗಿ ಒಬ್ಬ ಸಚಿವರ ತಲೆದಂಡವೂ ಆಗಿದೆ. ಇನ್ನೊಬ್ಬ ಸಚಿವರ ಹೆಸರು ತಳುಕಾಕೋತಾ ಇದೆ. ನಿಗಮದ ಅಧ್ಯಕ್ಷರ ಹೆಸರು ತಳುಕಾಕೋತಾ ಇದೆ. ಒಟ್ಟಾರೆ ಇಡೀ ಹಗರಣದ ಹಿಂದೆ ಸರ್ಕಾರ ಇದನ್ನು ರಕ್ಷಿಸ್ತಾ ಇದೆ ಎನ್ನುವಂಥ ಕಾರಣಕ್ಕೆ ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಯಾರೆಲ್ಲ ಅಧಿಕಾರಿಗಳ ಬಂಧನ ಆಗಿದೆ, ಯಾರೆಲ್ಲ ಅಧಿಕಾರಿಗಳ ಮೇಲೆ CBI ಕ್ರಮಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಈಗಾಗಲೇ ಪಕ್ಕದ ರಾಜ್ಯದ ಚುನಾವಣೆಗೆ ಈ ಹಣ ಬಳಕೆ ಆಗಿರ್ಬೋದು ಅಂತ ಏನು ಅಂದ್ಕೊಂಡಿದ್ದೀವಿ, ಇದು ಎಲ್ಲದರ ಸಮಗ್ರ ತನಿಖೆ ಆಗಬೇಕು ಅನ್ನೋ ಕಾರಣಕ್ಕೇ COD ಬೇಡ, CBIಗೆ ಕೊಡಿ. ಎಲ್ಲ CBI ತನಿಖೆನೂ ಒಂದು ಹಂತದಲ್ಲಿ ತಾರ್ಕಿಕ ಹಂತಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು ಬೇಡಿಕೆಯನ್ನು ಇಟ್ಕೊಂಡು ನಾವು ಹೋರಾಟಕ್ಕೆ ಮುಂಚೂಣಿಗೆ ಬಂದಿದ್ದೇವೆ ಬಂಧುಗಳೇ. ಈ ಸಂದರ್ಭದಲ್ಲಿ ಕೆಆರ್ ಕ್ಷೇತ್ರದ ಅಧ್ಯಕ್ಷರಾದ ಗೋಪಾಲ್ ರಾಜ್ ಅರಸ್, ಕೆಎಂ ನಿಶಾಂತ್, ನಗರ ಉಪಾಧ್ಯಕ್ಷ ಜೋಗಿ ಮಂಜು, ಯುವ ಮೋರ್ಚಾ ನಗರಾಧ್ಯಕ್ಷ ರಾಕೇಶ್ ಗೌಡ, ವಿಶ್ವನಾಥ್, ಪ್ರಧಾನ ಕಾರ್ಯದರ್ಶಿ ಜಯರಾಮ್, ಬಾಲಕೃಷ್ಣ, ಶೈಲೇಂದ್ರ, ಸರ್ವಮಂಗಳ, ನಾಗರಾಜ್ ಬಿಲ್ಲಯ್ಯ, ವಿನಯ್ ಪಾಂಚಜನ್ಯ, ಓಂ ಶ್ರೀನಿವಾಸ್, ಟಿವಿಎಸ್ ನಾಗರಾಜ್, ಪ್ರದೀಪ್, ಕೆಜೆ ರಮೇಶ್, ಕಾವೇರಿ, ಹರ್ಷ, ಅನ್ನಪೂರ್ಣ, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಅಕ್ಷಯ್, ಮಧು, ನಿತೇಶ್, ಶ್ರೀಕಂಠ, ಕಿಶೋರ್, ಪ್ರಶೀತ್, ಚರಣ್, ವಿನೀತ್ ಹಾಗೂ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು.
ಚಲನಚಿತ್ರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಕಾನೂನಾತ್ಮಕ ಗೆಲುವು ಸಿಗಲಿ ಅಂತ ಮಂಡ್ಯ ಜಿಲ್ಲೆ ದರ್ಶನ್ ತೂಗುದೀಪ ಅಭಿಮಾನಿಗಳ ಒಕ್ಕೂಟ ಹಾಗೂ ಅಖಿಲ ಕರ್ನಾಟಕ ಅಂಬರೀಶ್ ಅಭಿಮಾನಿಗಳ ಸಂಘದ ನೇತೃತ್ವದಲ್ಲಿ ಮಂಡ್ಯ ನಗರದ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಬೆಳಗ್ಗೆ ಅಂಬರೀಶ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಹಾಗೂ ದರ್ಶನ್ ಅಭಿಮಾನಿಗಳ ಒಕ್ಕೂಟದ ಮಂಜುನಾಥ್ ಅವರ ನೇತೃತ್ವದಲ್ಲಿ ಕಾಳಿಕಾಂಬ ದೇವಸ್ಥಾನಕ್ಕೆ ಆಗಮಿಸಿದ ಅಭಿಮಾನಿಗಳು ನಂತರ ಕಾಳಿಕಾಂಬ ದೇವಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ದರ್ಶನ್ ಅವರಿಗೆ ಕಾನೂನಾತ್ಮಕ ಗೆಲುವು ದೊರೆಯಲಿ ಅಂತ ಮನವಿ ಮಾಡಿದರು. जन्म नक्षत्र जन्म राशो जरस्य दर्शन तो गरीबनाम देशा सुपटम भारत सुवारस्य यार्गीश्वर्या वरुद्धत्वं धर्मांतका मोक्षाय तीर्थमहा प्रयोदाद्यनुः मनसो इष्ट प्रार्थनां करिष्ये ಅಂಬರೀಶ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಬೇಲೂರು ಸೋಮಶೇಖರ್ ಮಾತನಾಡಿ, ನಮ್ಮೆಲ್ಲರ ನೆಚ್ಚಿನ ನಾಯಕ ನಟನಾಗಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅವರಿಗೆ ಬಂದಿರುವಂತಹ ಸಂಕಷ್ಟದಿಂದ ಪಾರು ಮಾಡಿ ನಿರ್ದೋಷಿಯಾಗಲಿ ಅಂತ ತಾಯಿ ಶ್ರೀ ಕಾಳಿಕಾಂಬ ಮತ್ತು ನಾಡಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ಅವರಲ್ಲಿ ವಿಶೇಷ ಪೂಜೆಯೊಂದಿಗೆ ಪ್ರಾರ್ಥನೆ ಸಲ್ಲಿಸಿದ್ದೇವೆ. ಈ ನೆಲದ ಕಾನೂನಿನ ಮೇಲೆ ಅಪಾರವಾದ ನಂಬಿಕೆ ಇದೆ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕ ನಟರಾದ ದರ್ಶನ್ ಅವರ ಮೇಲೂ ಅಪಾರವಾದ ನಂಬಿಕೆ, ಅಭಿಮಾನವಿದೆ. ಯಾಕಂದರೆ ಅವರು ಒಂದು ಸಣ್ಣ ಮಗುವನ್ನು ಕೂಡ ನೋಯಿಸೋದಿಲ್ಲ. ನಾವು ಹಲವಾರು ಸಂದರ್ಭದಲ್ಲಿ ಹತ್ತಿರದಿಂದ ನೋಡಿದ್ದೇವೆ. ಅವರು ನಡೆದುಕೊಳ್ಳುವಂತಹ ರೀತಿ, ಜನರಿಗೆ ತೋರುವ ಪ್ರೀತಿ ಬಹಳಷ್ಟು ಮಾದರಿಯಾಗಿದೆ. ಡಾಕ್ಟರ್ ಅಂಬರೀಶ್ ಅವರಂತೆ ತುಂಬ ಪ್ರೀತಿಯಿಂದ ನಡೆದುಕೊಳ್ತಾರೆ. ಸ್ವಲ್ಪ ರಫ್ ಇರ್ಬೋದು, ಆದರೆ ವೈಯಕ್ತಿಕವಾಗಿ ಮತ್ತು ವ್ಯಕ್ತಿಗತವಾಗಿ ಅವರು ಪ್ರೀತಿ ವಿಶ್ವಾಸದಿಂದ ಪ್ರೀತಿ ಹಂಚಿ ಬಂದಿರುವಂತಹ ವ್ಯಕ್ತಿಯಾಗಿದ್ದಾರೆ. ನಾವಿವತ್ತು ಅವರ ಅಭಿಮಾನಿಗಳ ಜೊತೆಗೂಡಿ ದರ್ಶನ್ ತೂಗುದೀಪ ಅವರಿಗೆ ಕಾನೂನಾತ್ಮಕ ಗೆಲುವಿಗಾಗಿ ಪೂಜೆ ಸಲ್ಲಿಸಿದ್ದೇವೆ ಎಂದರು. ಇನ್ನು ಜನಪ್ರಿಯ ವ್ಯಕ್ತಿತ್ವಗಳ ಹಿಂದೆ ಸಾಮಾನ್ಯವಾಗಿ ಸ್ವಲ್ಪ ಹಿತಶತ್ರುಗಳಿರ್ತಾರೆ. ಹಾಗೆ ಇವತ್ತು ಕಾಣದ ಕೈಗಳು ಸಹ ದುಷ್ಟ ಕೃತ್ಯಗಳನ್ನು ಮಾಡ್ತವೆ. ಇಂಥ ದುಷ್ಟಕೂಟಗಳ ಶಕ್ತಿಯನ್ನ ನಾಶ ಮಾಡಲಿ ಅಂತ ದೇವರ ಮೊರೆ ಹೋಗಿ ಪೂಜೆ ಸಲ್ಲಿಸಿದ್ದೇವೆ ಅಂತ ಹೇಳಿದ್ರು. ನಮ್ಮೆಲ್ಲರ ನೆಚ್ಚಿನ ನಾಯಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪರವರಿಗೆ ಬಂದಿರತಕ್ಕಂಥ ಸಂಕಷ್ಟವನ್ನು ತಾಯಿ ಕಾಳಿಕಾಮಾತೆ, ನಮ್ಮ ಮಂಡ್ಯ ನಗರದ ಅಧಿದೇವತೆ ಚಾಮುಂಡೇಶ್ವರಿ ಅವರ ಒಂದು ಸಂಕಷ್ಟದಿಂದ ಪಾರು ಮಾಡಿ ನಿರ್ದೋಷಿಯಾಗಲಿ. ಯಾಕೆಂದರೆ ಈ ನೆಲದ ಕಾನೂನಿನ ಮೇಲೆ ನಮಗೆ ಅಪಾರವಾದ ನಂಬಿಕೆ ಇದೆ. ಹಾಗೆ ನಮ್ಮ ನೆಚ್ಚಿನ ನಾಯಕ ದರ್ಶನ್ ಅವ್ರ ಮೇಲೂ ಕೂಡ ನಮಗೆ ಅಪಾರವಾದ ನಂಬಿಕೆ ಇದೆ. ಯಾಕೆಂದರೆ ಅವರು ಯಾವುದೇ ಒಂದು ಸಣ್ಣ ಮಗುವನ್ನು ಕೂಡ ನೋಯಿಸಲ್ಲ. ನಾವು ಹಲವಾರು ಸಂದರ್ಭಗಳಲ್ಲಿ ನಮ್ಮ ಹತ್ತಿರದಿಂದ ನೋಡಿದ್ದೇವೆ. ಅವರು ನಡ್ಕೊಳ್ತಕ್ಕಂಥ ರೀತಿ ನಮ್ಮ ಜೊತೆ ಭಾಳಷ್ಟು ಪ್ರೀತಿಯಿಂದ, ಸೇಮ್ ನಮ್ಮ ಅಂಬರೀಷ್ ಅಣ್ಣವರಂಗೆ ಸ್ವಲ್ಪ ರಫ್ ಇರ್ಬೋದು, ಆದರೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಅವರು ಪ್ರೀತಿ ವಿಶ್ವಾಸಕನ ಪ್ರೀತಿಯನ್ನು ಹಂಚಿ ಬದುಕಂಥ ವ್ಯಕ್ತಿ ಅವರು. ಹಾಗಾಗಿ ಅವ್ರನ್ನ ನಾವು ಇವತ್ತು ಅವರೆಲ್ಲ ಅಭಿಮಾನಿಗಳ ಆಶಯದಂತೆ ಇವತ್ತು ತಾಯಿ ಕಾಳಿಕಾ ಮಾತೆಗೆ ಪೂಜೆ ಸಲ್ಲಿಸಿ ಅವರ ಬೇಗ ನಮಗೆ ಈ ನೆಲದ ಕಾನೂನಿನ ಮೇಲೆ ಒಂದು ಅಪಾರವಾದ ನಂಬಿಕೆ ಇದ್ದು ಅವರು ಆದಷ್ಟು ಬೇಗ ನಿರ್ದೋಷಿಯಾಗಿ ಬರಲಿ ಅಂತಕ್ಕಂಥದ್ದನ್ನು ತಾಯಿ ಕಾಳಿಕಾ ಮಾತಿನಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೇವೆ. ಜನಪ್ರಿಯ ವ್ಯಕ್ತಿ, ಏನೋ ಒಬ್ಬ ಜನಪ್ರಿಯ ವ್ಯಕ್ತಿಯಿಂದ ಸಾಧಾರಣ ಸಣ್ಣ ಪುಟ್ಟ ಜನಪ್ರಿಯತೆ ವ್ಯಕ್ತಿಗೆ ಸ್ವಲ್ಪ ಹಿತಶತ್ರುಗಳು ಇದ್ದೇ ಇರ್ತಾರೆ. ಹಾಗೆ ಇವತ್ತು ಕಾಣದ ಕೈಗಳು ಸಹ ಕೆಲವಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಅದರಿಂದ ದಯಮಾಡಿ ತಾಯಿ ಕಾಳಿಕಾ ಮಾತೆ ಇವೆಲ್ಲ ಸಂಕಟಗಳನ್ನು ದೂರ ಮಾಡಿ ನಮ್ಮ ನಾಯಕರಾದಂಥ ದರ್ಶನ್ ತೂಗುದೀಪವ್ರನ್ನ ಆದಷ್ಟು ಬೇಗ ಬಿಡುಗಡೆ ಆಗುವಂಥ ಒಂದು ಆಶೀರ್ವಾದವನ್ನು ಕರುಣಿಸಲಿ ಅಂತೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ತಾಯಿ ಮಾತೆಯಲ್ಲಿ ನಾವು ಪ್ರಾರ್ಥಿಸಿದ್ದೇವೆ. ದರ್ಶನ್ ಅಭಿಮಾನಿಗಳ ಒಕ್ಕೂಟದ ಮಂಜುನಾಥ್ ಮಾತನಾಡಿ, ಕಾನೂನು ಪ್ರಕಾರ ಶಿಕ್ಷೆ ಆದರೆ ತಪ್ಪಿಲ್ಲ. ನಾವು ದರ್ಶನ್ ಅವರನ್ನ ಹತ್ತಿರದಿಂದ ನೋಡಿದ್ದೇವೆ. ಅವರು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನೋಡುವ ವ್ಯಕ್ತಿಯಾಗಿದ್ದಾರೆ. ಆದರೆ ಅವರ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇದೆ. ಆದ ಕಾರಣ ಅವರು ಈ ಸಂಕಷ್ಟದಿಂದ ಹೊರಬರಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸಿಕೊಂಡ್ರು. ದರ್ಶನ್ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಜನಗಳು ಮಾತಾಡ್ತಿದ್ದಾರೆ. ತುಂಬ ಹತ್ತಿರದಿಂದ ನೋಡಿರೋರಿಗೆ ಗೊತ್ತು ದರ್ಶನ್ ಏನಂತ. ಇವತ್ತು ಈ ನಮ್ಮ ಮಂಡ್ಯದ ಕಾಳಿಕಾ ಮಾತೆ ಹತ್ರ ಬಂದು ನಾವು ಪ್ರಾರ್ಥನೆ ಮಾಡಿದ್ದೀವಿ. ದರ್ಶನ್ ಅವರು ತಪ್ಪು ಮಾಡಿದ್ರೆ ಏನು ಈ ಕಾನೂನು ವ್ಯವಸ್ಥೆಯಲ್ಲಿ ಶಿಕ್ಷೆ ಆಗಬೇಕೋ ಆ ಶಿಕ್ಷೆ ಖಂಡಿತವಾಗ್ಲೂ ಆಗಲಿ. ಯಾವ ಅಭಿಮಾನಿಯವರು ಅವ್ರಿಗೆ ಶಿಕ್ಷೆ ಕೊಡಬೇಡಿ ಅಂತೆಲ್ಲೂ ಕೇಳ್ತಾ ಇಲ್ಲ. ಏನು ಆರೋಪ ಬಂದಿದೆ ಬೇಗ ಆರೋಪ ಮುಕ್ತರಾಗಿ ಬರಲಿ ಅಂತ ತಾಯಿ ಕಾಳಿಕಾಂಬನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಅಭಿಮಾನಿಗಳಲ್ಲೊಂದು ಮನವಿ ಮಾಡ್ತಾಯಿದ್ದೀವಿ. ಎಲ್ಲರೂ ತಾಳ್ಮೆಯಿಂದಿರಿ, ಒಂದಲ್ಲ ಒಂದಿನ ಒಳ್ಳೇದಾಗೇ ಆಗುತ್ತೆ. ನಾವೆಲ್ಲ ದರ್ಶನನ ನೋಡಿರೋ ರೀತಿ ನಮಗೆ ಗೊತ್ತು ದರ್ಶನನ ತಪ್ಪು ಮಾಡಿಲ್ಲ ಅಂತ.
ಕೆಲವೊಂದು ಸಮಯ ಸಂದರ್ಭಗಳು ಈ ರೀತಿ ತಪ್ಪಾಗಿರುತ್ತೋ ಆಗಿಲ್ವೋ ಅಂತ ಇನ್ನೂ ಕೋರ್ಟಿನಲ್ಲಿ ನಡೀತಾ ಇದೆ. ಆದಷ್ಟು ಬೇಗ ಒಂದು ಒಳ್ಳೆ ರಿಸಲ್ಟ್ ಬಂದು ಈ ಆರೋಪಗಳೆಲ್ಲ ಮುಕ್ತವಾಗಿ ದರ್ಶನ್ ಅವ್ರು ಮೊದಲಿನ ಥರ ಆಗಲಿ. ಇವತ್ತೇನು ಅಭಿಮಾನಿಗಳನ್ನ ನೀವು ತುಂಬ ಕೀಳು ಮಟ್ಟದಲ್ಲಿ ನೋಡ್ತಿದ್ದೀರಾ, ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಈ ಅಭಿಮಾನಿಗಳು ಒಳ್ಳೆ ಕೆಲಸನೂ ಮಾಡಿದ್ದೀವಿ, ದರ್ಶನ್ ಅವ್ರ ಜೊತೆಲಿದ್ದಾಗ ನಾವು ನಿಂತಿದ್ದೀವಿ. ಇವತ್ತು ದರ್ಶನ್ ಅವ್ರು ಏನಾದ್ರು ತಪ್ಪು ಮಾಡಿದರೆ ಅವ್ರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಿ ಆದಷ್ಟು ಬೇಗ ಹೊರಬರಲಿ ಅಂತ ಕೇಳ್ತಾ ಇದ್ದೀವಿ ಸರ್. ಇದೇ ಸಂದರ್ಭದಲ್ಲಿ ನಾಗಣ್ಣ, ದರ್ಶನ್, ಕಿಶನ್, ನಿತಿನ್, ಅಭಿ, ವಿವೇಕ್, ಸಿಂಹಾದ್ರಿ, ಪವನ್, ಕಾರ್ತಿಕ್, ಶೇಖರ್, ಅಂಬರೀಶ್ ಮತ್ತು ದರ್ಶನ್ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ತಿಮ್ಮೇಗೌಡ ಅವರ ನೇತೃತ್ವದಲ್ಲಿ ಬೆಂಗಳೂರು ನಿರ್ಮಾತೃ ದೂರದೃಷ್ಟಿಯ ಹರಿಕಾರ ನಾಡುಪ್ರಭು ಕೆಂಪೇಗೌಡರ 515ನೇ ಜಯಂತಿ ಆಚರಣೆ ನಗರದ ಕಾರಸವಾಡಿ ರಸ್ತೆಯಲ್ಲಿರುವ ವಿನಾಯಕ ಬಡಾವಣೆ ಅರಳಿಕಟ್ಟೆ ಸರ್ಕಲ್ ಬಳಿ ನಡೆಯಿತು. ಮಂಡ್ಯ ಜಿಲ್ಲಾ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ತಿಮ್ಮೇಗೌಡ ಹಾಗೂ ಸ್ಥಳೀಯ ನಿವಾಸಿಗಳು ನಾಡುಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಜಯ ಘೋಷಣೆ ಕೂಗಿದರು. ಇಲ್ಲ ಅನ್ಕೊಂಡಾಗ ಕೆಂಪೇಗೌಡರಿಗೆ ಒಕ್ಕಲಿಗರ ಶಕ್ತಿ ಕೆಂಪೇಗೌಡರಿಗೆ ನಂತರ ಮಾತನಾಡಿದ ತಿಮ್ಮೇಗೌಡ 500 ವರ್ಷಗಳ ಹಿಂದೆ ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಿರ್ಮಾಣವಾಯಿತು. ಕೆಂಪೇಗೌಡರು ಸರ್ವ ಜನಾಂಗದ ಹಿತ ಬಯಸಿ 26 ಜಾತಿ ಆಧಾರಿತ ಪೇಟೆ ಕಟ್ಟಿದ್ರು. ಎಲ್ಲಾ ಜನಾಂಗದವರು ಆರ್ಥಿಕ ನ್ಯಾಯ ಒದಗಿಸಿದ್ದಲ್ಲದೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು ಎಂದರು. ಕೆಂಪೇಗೌಡರು ಇವತ್ತು ನಮ್ಮ ಬೆಂಗಳೂರನ್ನ ಕಟ್ಟಲಿಕ್ಕೆ ಕಾರಣಕರ್ತರು ಮತ್ತು ನಿರ್ಮಾತೃವಾದಂಥ ಕೆಂಪೇಗೌಡರು ಇವತ್ತು ಕಟ್ಟಂಥ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಬೆಂಗಳೂರು ಕರ್ನಾಟಕ ಬೆಳೀತಾ ಇದೆ. ಅದಕ್ಕೆ ಮೂಲ ಕಾರಣ ನಮ್ಮ ಕೆಂಪೇಗೌಡರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವತ್ತು ಎಲ್ಲ ಧರ್ಮದವ್ರನ್ನೂ ಎಲ್ಲ ಜನಾಂಗದವ್ರನ್ನೂ ಒಗ್ಗೂಡಿಸೋ ಜೊತೆಯಲ್ಲಿ ವಿವಿಧ ಪೇಟೆಗಳನ್ನ ಮತ್ತು ವಿವಿಧ ಧರ್ಮದವ್ರನ್ನ ಜೊತೆಗೂಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಏನು ಬೆಳೀತಾ ಇದೆ ಅದಕ್ಕೆ ಮೂಲ ಕಾರಣಕರ್ತರಾಗಿ ಬೇರೆ ಬೇರೆ ಪೇಟೆಗಳನ್ನ ಮತ್ತು ಬೇರೆ ಬೇರೆ ಜನಾಂಗಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ದೊಡ್ಡ ಉದ್ದೇಶನ ಇಟ್ಕೊಂಡು ಅವತ್ತು ಬೆಂಗಳೂರು ನಿರ್ಮಾತರಾಗಿ ಕೆಲಸ ಮಾಡಿದ್ರು. ಅವರ ಒಂದು ಪೂರ್ವ ಯೋಜನೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಏನು ಕೆಂಪೇಗೌಡ ಇವತ್ತು ಏರ್ಪೋರ್ಟ್ ಇರ್ಬೋದು ಅಥವಾ ಕೆಂಪೇಗೌಡ ನಗರ ಇರ್ಬೋದು ಬೇರೆ ಬೇರೆ ಎಲ್ಲ ಇದ್ದಿದ್ರೆ ನಮ್ಮ ನಿರ್ಮಾತ ಕೆಂಪೇಗೌಡರು ಈ ಬೆಂಗಳೂರು ಮತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಭಾಳ ಉನ್ನತಿ ಕಣಕ್ಕೆ ಬರಲಿಕ್ಕೆ ಭಾಳ ಕಾರಣಕರ್ತರಾಗಿದೆ ಅಂತ ಹೇಳ್ತಾರೆ. ಹಿರಿಯ ವಕೀಲರು, ಕಾಂಗ್ರೆಸ್ ಮುಖಂಡರು ಹಾಗೂ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷರಾದ ಎಂ ಗುರುಪ್ರಸಾದ್ ಮಾತನಾಡಿ, ಕೆಂಪೇಗೌಡರು ಮಹಾನ್ ಶಕ್ತಿಯಾಗಿ ಬೆಳೆದಿದ್ದಾರೆ. ಅವರ ಜಯಂತಿಗೆ ಎಲ್ಲರೂ ಜಾತ್ಯತೀತವಾಗಿ ಭಾಗವಹಿಸಬೇಕು ಅಂತ ಮನವಿ ಮಾಡಿದ್ರು. ಕಾಲ ಬಹಳ ನಿರಂತರವಾಗಿ ದಣಿ ಹೊರೆಯದ ಒಬ್ಬ ನಾಯಕರಾಗಿ ಇಡೀ ಜಗತ್ತು ಪ್ರಸಿದ್ಧಿಯಾಗಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಅವರ 59 ವರ್ಷಗಳ ಕಾಲದಲ್ಲಿ ಅವರು 1935-37ನೇ ಸಾಲಿನಲ್ಲಿ ಬೆಂಗಳೂರು ನಗರವನ್ನು ಏನು ವಿಜಯನಗರ ಹೇಗಿತ್ತೋ ಅದೇ ಮಾದರಿ ಮಾಡಬೇಕು ಅಂತೇಳಿ ಅಲ್ಲಿ ಅವರು ತಮ್ಮ ಬಾಲ್ಯದಿಂದಲೇ ಸುಮಾರು 22, 23, 25ನೇ ವಯಸ್ಸಲ್ಲಿ ಆ ಭಾಗದಲ್ಲೆಲ್ಲ ಸಂಚಾರವನ್ನು ಮಾಡಿ ಬೆಂಗಳೂರು ನಗರನೂ ಸಹ ಹಾಗೆ ಎಲ್ಲ ಕಡೆ 4 ದಿಕ್ಕುಗಳಲ್ಲಿ ಕೋಟೆಯನ್ನು ಕಟ್ಟಬೇಕು, ಇಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯದ ಜನರಿಗೆ ವ್ಯಾಪಾರವನ್ನು ಮಾಡಬೇಕು, ಹಾಗೆ ಅವರಿಗೆ ಕುಡಿಯೋಕ್ಕೆ ನೀರಾಗಬೇಕು, ಹಾಗೆ ಬೇಸಾಯ ಆಗ್ಬೋದು, ಹಾಗೆ ಪ್ರತಿಯೊಂದು ಆರ್ಥಿಕತೆಯನ್ನು ಮುಂದುವರಿಸಬೇಕು ಅಂಥೇಳಿ ಅನ್ನೋ ಉದ್ದೇಶದಿಂದ ಸನ್ಮಾನ್ಯ ನಾಡಪ್ರಭು ಕೆಂಪೇಗೌಡರು ಅವತ್ತೊಂದು ದಿವಸ ಭಾಳ ವಿಶೇಷವಾಗಿ ಬೆಂಗಳೂರು ನಗರವನ್ನು ಕಟ್ಟಿದ್ರು. ಅದರ ಪ್ರತಿಫಲವಾಗಿ ಹಲವಾರು ಕೆರೆಗಳು ಇವತ್ತು ನಮಗೆಲ್ಲ ಜೀವನಾಡಿಯಾಗಿ ಬೆಂಗಳೂರು ನಗರದಲ್ಲಿ ಕೋಟ್ಯಾಂತರ ಜನ ಇವತ್ತು ನೀರು ಕುಡಿತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಿವೇದಿತ ನರ್ಸಿಂಗ್ ಹೋಮ್ ವೈದ್ಯರಾದ ಡಾಕ್ಟರ್ SP ಪ್ರಕಾಶ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ನಾರಾಯಣ ಸ್ವಾಮಿ, ಬಸವರಾಜು, ಜ್ಯೋತಿ ತಿಮ್ಮೇಗೌಡ, ಸೌಭಾಗ್ಯ, ಲಲಿತಾ, ನವೀನ್, ಗ್ರಾಮ ಪಂಚಾಯಿತಿ ಸದಸ್ಯರು, ಕಾವೇರಿ ನಗರ, ದ್ವಾರಕಾ ನಗರ ನಿವಾಸಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವೈದ್ಯಕೀಯ ಪ್ರವೇಶಾತಿ ಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಅಕ್ರಮ ಆರೋಪದ ಬಗ್ಗೆ ಕೇಂದ್ರ ಬಿಜೆಪಿ ಮೋದಿ ನೇತೃತ್ವದ ಸರ್ಕಾರ ಮೌನ ವಹಿಸಿರುವುದನ್ನು ಖಂಡಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಭಾರತೀಯ ಯುವ ಕಾಂಗ್ರೆಸ್ನಿಂದ ಸಂಸತ್ ಚಲೋ ಪ್ರತಿಭಟನೆಯನ್ನು ನಡೆಸಲಾಯಿತು.
ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಬಿವಿ ಶ್ರೀನಿವಾಸ್ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಕರ್ನಾಟಕದಿಂದ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ನೇತೃತ್ವದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಯ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು, ರಾಜ್ಯ ಪದಾಧಿಕಾರಿಗಳು ಹಾಗೂ ಬ್ಲಾಕ್ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಭಾಗಿಯಾಗಿದ್ದು, ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಚ್ಪಿ ವಿಜಯಕುಮಾರ್, ಸುನಿಲ್, ನಿಖಿಲ್ ಸೇರಿದಂತೆ ಇತರೆ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಸಂಸತ್ತಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಪ್ರತಿಭಟನಾಕಾರರನ್ನು ದೆಹಲಿ ಪೊಲೀಸರು ಬಂಧಿಸಿದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ವಾರದಲ್ಲಿ ಒಂದು ದಿನ ಜಿಲ್ಲೆಯ ಪ್ರವಾಸ ಕೈಗೊಳ್ಳುತ್ತಾರೆ. ಆ ಮೂಲಕ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಅಂತ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈಗ ಅವರು ದೇಶ, ರಾಜ್ಯ ಹಾಗೂ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಪರ ಕೆಲಸ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಬೆಲೆ ಹೆಚ್ಚಳ ಮಾಡಿದೆ. ಗ್ಯಾರಂಟಿ ಯೋಜನೆ ವರ್ಕ್ ಆಗ್ತಾ ಇಲ್ಲ. ಜನರು ಗ್ಯಾರಂಟಿ ಯೋಜನೆ ಕೇಳಿಲ್ಲ. ಸರ್ಕಾರವೇ ಹೆಚ್ಚು ದಿನ ಉಳಿಯೋದು ಕಷ್ಟ ಇದೆ. ಜನರು ಸರ್ಕಾರದ ಮೇಲಿನ ವಿಶ್ವಾಸ ಕಳೆದುಕೊಂಡಿದ್ದಾರೆ. ಹಾಗಾಗಿ ಅವರು ಯಾರನ್ನ ಸಿಎಂ ಮಾಡ್ತಾರೋ, ಎಷ್ಟು ಜನ ಡಿಸಿಎಂ ಆಗಿ ಮಾಡ್ತಾರೋ ನೋಡೋಣ. ಸರ್ಕಾರ ಯಾವಾಗ ಉರುಳಲಿದೆ ಎಂಬುದನ್ನ ಕಾಲವೇ ಎಲ್ಲದಕ್ಕೂ ಉತ್ತರ ನೀಡಲಿದೆ ಎಂದರು. ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಬ್ಯುಸಿಯಾಗಿದ್ದಾರೆ. ಡೆಲ್ಲಿನಲ್ಲಿ ಈಗಲೂ ಕೂಡ ಬೆಳಗ್ಗೆ ಮಾತನಾಡಿದೆ. ಹಾಗಾಗಿ ಬಹುಶಃ ವಾರಕ್ಕೆ ಒಂದು ದಿನ ಮಂಡ್ಯ ಜಿಲ್ಲೆಗೆ ವಿಶೇಷವಾಗಿ ಸೀಮಿತವಾಗಿರ್ತಕ್ಕಂಥದ್ದು, ಸಂಪೂರ್ಣ ಜಿಲ್ಲೆ ಪ್ರವಾಸ ಮಾಡ್ತಕ್ಕಂಥದ್ದು ಇರ್ಬೋದು, ಎಲ್ಲ ನಮ್ಮ ಜಿಲ್ಲಾಡಳಿತ ಇರ್ಬೋದು, ಅಧಿಕಾರಿಗಳ ಜೊತೆ ಕೂತು ಯಾವ ರೀತಿ ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ದಿನ ವಿಶೇಷವಾಗಿ ಮಂಡ್ಯ ಜಿಲ್ಲೆಗೆ ಮೀಸಲಿಡ್ತಾರೆ. ಅದನ್ನು ಹೊರತುಪಡಿಸಿ ಇವತ್ತು ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ದೇಶದ ಒಂದು ಕೆಲಸ, ದೇಶದ ಒಂದು ಪ್ರಗತಿ ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಹಾಗಾಗಿ ಒಂದು ಕಡೆ ದೇಶ, ಒಂದು ಕಡೆ ರಾಜ್ಯ, ಜೊತೆಯಲ್ಲಿ ಮಂಡ್ಯ ಜಿಲ್ಲೆ, ಈ ಮೂರನ್ನು ಕೂಡ ಭಾಳ ಸಮವಾಗಿ ತಗೊಂಡು ಕುಮಾರಣ್ಣ ಅವರು ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆ ನಮ್ಮಲ್ಲಿದೆ. ಇವತ್ತು ಅತ್ಯಂತ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಟ್ಯಾಕ್ಸನ್ನು ಕಟ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ. ಹಾಗಾಗಿ ಸಾಕಷ್ಟು ಹೊರೆಗಳನ್ನ ಈಗಾಗಲೇ ರಾಜ್ಯ ಸರ್ಕಾರ ನಮ್ಮ ಮೇಲೆ ಹೊರೆ ಹಾಕಿರ್ತಕ್ಕಂಥದ್ದು. ನೀವು ಹೇಳ್ದಂಗೆ ಪೆಟ್ರೋಲ್ ಬೆಲೆ ಇರ್ಬೋದು, ಇವೆಲ್ಲ ಇವತ್ತೇನು ಏರಿಕೆ ಮಾಡಿರ್ತಕ್ಕಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ಇವರು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳಿದೆಯಲ್ಲ, ಆ 5 ಗ್ಯಾರಂಟಿಗಳಿಗೆ ದುಡ್ಡು, ಹಣಕಾಸು ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಪಾಪ ಇವತ್ತು ಜನಸಾಮಾನ್ಯರ ಮೇಲೆ ಈ ಒಂದು ದೊಡ್ಡ ಭಾರವನ್ನು ಹೊರಿಸ್ತಾ ಇರ್ತಕ್ಕಂಥದ್ದು. ಇದನ್ನು ಭಾಳ ಉಗ್ರವಾಗಿ ಒಂದು ಹೋರಾಟವನ್ನು ಮಾಡಿ ಇದನ್ನು ಭಾಳ ಖಂಡಿಸ್ತೇವೆ ನಾವು. ಇವತ್ತು ಜನಸಾಮಾನ್ಯರಿಗೆ ಈ ರೀತಿಯಾದಂಥ ಒಂದು ಒತ್ತಡದ ಹಿನ್ನೆಲೆಯಲ್ಲೂ ಕೂಡ ಇವತ್ತು ಜನರ ಮೇಲೆ ಇಷ್ಟು ಏರಿಕೆಯನ್ನು ಆಗ್ತಾ ಇರ್ತಕ್ಕಂಥದ್ದು, ಇದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಜನತಾದಳ ಪಕ್ಷ ಹೋರಾಟ ಮಾಡ್ತೇವೆ. ಈ ಸರ್ಕಾರವೇ ಜಾಸ್ತಿ ದಿನ ಉಳಿಯೋದು ಕಷ್ಟ ಇದೆ. ಹಾಗಾಗಿ ಅವರು CM ಬದಲಾವಣೆ ಮಾಡ್ತಾರಾ, ಉಪಮುಖ್ಯಮಂತ್ರಿಗಳಿನ್ನೂ 10 ಜನ ಕರ್ಕೊಂಬಂದು ಕೂರಿಸ್ತಾರ ನಮಗೆ ಗೊತ್ತಿಲ್ಲ. ಸರ್ಕಾರದ ಮೇಲೆ ರಾಜ್ಯದ ಜನತೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಈಗಾಗಲೇ ಇನ್ನೂ 1 ವರ್ಷ ಆಗಿದೆ ಅಷ್ಟೇ ಸರ್ಕಾರ ಬಂದು, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ. ಈಗಾಗಲೇ ಜನವೇ ವಿಶ್ವಾಸ ಕಳ್ಕೊಂಡಿದ್ದಾರೆ. ಹಾಗಾಗಿ ಅವರು ಯಾರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೋ, ಅಥವಾ 5 ಜನ ಉಪಮುಖ್ಯಮಂತ್ರಿಗಳಾಗ್ತಾರೋ, 10 ಜನ ಉಪಮುಖ್ಯಮಂತ್ರಿಗಳಾಗ್ತಾರೋ, ಇದು ರಾಜ್ಯದ ಜನಕ್ಕಾಗಲಿ ನಮಗಾಗಲಿ ಇದ್ರ ಬಗ್ಗೆ ಚಿಂತನೆ ಇಲ್ಲ.
ಜನ ಇವತ್ತೇನು ಅವ್ರು 135 ಜನ ಶಾಸಕರನ್ನ ಆಯ್ಕೆ ಮಾಡಿ ಒಂದು ಆಶೀರ್ವಾದ ಮಾಡಿದ್ದಾರೆ. ದಯಮಾಡಿ ಕೆಲಸ ಮಾಡಲಿ, ಇಲ್ಲದೆ ಹೋದರೆ ವಿರೋಧ ಪಕ್ಷದವರಾಗಿ ನಾವು ನಮ್ಮ ಕೆಲಸ ಮಾಡ್ತೀವಿ. ಸ್ವಾಮೀಜಿ ಅವರನ್ನ ಕುರಿತು ಕೆಎನ್ ರಾಜಣ್ಣ ಹೇಳಿಕೆ ನೀಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕಾಂಗ್ರೆಸ್ನ ಶಾಸಕರು ತಮ್ಮ ಜೊತೆ ಮಾತನಾಡಿದ್ದಾರಾ ಎನ್ನುವಂತಹ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಎಲ್ಲವನ್ನ ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ. ಜವಾಬ್ದಾರಿ ಸ್ಥಾನದಲ್ಲಿರೋರು ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು. ಸ್ವಾಮೀಜಿ ಅವರನ್ನ ಕುರಿತು ಆ ರೀತಿ ಹೇಳೋದು ಶೋಭೆ ತರೋದಿಲ್ಲ. ಬಿಸಿ ನಾಲೆಗೆ 80 ಅಡಿ ನೀರಿದ್ದಾಗಲೂ ನಾಲೆಗೆ ನೀರು ಹರಿಸಿರುವಂತ ಉದಾಹರಣೆ ಇದೆ. ಆದರೆ ಈಗ ನೀರಿದ್ರೂ ಒಂದೇ ಒಂದು ಹನಿ ನೀರು ಹರಿಸಿಲ್ಲ. ಜೆಡಿಎಸ್ ಜನಪರವಾಗಿ ಕೆಲಸ ಮಾಡೋ ಪಕ್ಷವಾಗಿದ್ದು ನಾವು ರೈತರ ಪರ ಇರ್ತೇವೆ ಎಂದರು. ನೋಡಿ, ಇವತ್ತು ಸ್ವಾಮೀಜಿಗಳು ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ಕೂಡ ಶ್ರೀಗಳ ಮೇಲೆ ಆ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ನನ್ನ ಅಭಿಪ್ರಾಯದಲ್ಲಿ. ಹಾಗಾಗಿ ಇವತ್ತು ಕೆಎನ್ ರಾಜಣ್ಣ ಅವ್ರನ್ನ ನಾವು ಅನೇಕ ಸಂದರ್ಭದಲ್ಲಿ ನೋಡಿದ್ದೀವಿ. ತುಂಬ ಹಿರಿಯರಿದ್ದಾರೆ ಕೆಎನ್ ರಾಜಣ್ಣ ಅವರು, ನನಗೆ ಗೌರವ ಇದೆ ಅವ್ರ ಮೇಲೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ರಾಜಣ್ಣ ಅವರ ಕೆಲವೊಂದಷ್ಟು ಪ್ರತಿಕ್ರಿಯೆಗಳು ಬಹುಶಃ ಮಾತನಾಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ಏನು ಮಾತನಾಡ್ತೀವಿ ಅಂತಕ್ಕಂಥದ್ದು ಅವ್ರು ಯೋಚನೆ ಮಾಡಿ ಮಾತನಾಡಬೇಕಾಗ್ತದೆ. ಯಾಕೆಂದರೆ ಅವರು ಭಾಳ ಅತ್ಯಂತ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಕೂತಿದ್ದಾರೆ. ರಾಜಣ್ಣ ಅವರು ಭಾಳ ಹಿರಿಯರಿದ್ದಾರೆ. ಹಾಗಾಗಿ ಮಾತನಾಡಬೇಕಾದ್ರೆ ಎಚ್ಚರಿಕೆಯನ್ನು ಮಾತಾಡಬೇಕು. ಹಲವಾರು ತಿಂಗಳುಗಳಿಂದ ಹಾಲು ಉತ್ಪಾದಕರಿಗೆ ನೀಡಬೇಕಾಗಿರುವಂತಹ ಪ್ರೋತ್ಸಾಹ ಧನ ಬಿಡುಗಡೆಗೆ ಒತ್ತಾಯಿಸಿ ಹಾಗೂ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಶನಿವಾರ ಮಂಡ್ಯದಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ ಅಂತ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಶೋಕ್ ಜೈರಾಮ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಬಜೆಟ್ನಲ್ಲಿ ಪ್ರೋತ್ಸಾಹ ಧನಕ್ಕೆ ಬಿಡುಗಡೆಯಾಗಿದ್ದ ಹಣವನ್ನು ಪಶುಪಾಲನಾ ಇಲಾಖೆ ಹಾಗೂ ಇತರ ಇಲಾಖೆಗಳಿಗೆ ಸರ್ಕಾರ ಬಳಕೆ ಮಾಡಿಕೊಂಡಿದ್ದು, ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಆಗ್ರಹಿಸಿದರು. ಎಸ್ಸಿಪಿ, ಟಿಎಸ್ಪಿ ಹಣವನ್ನು ವಿವಿಧ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಹಾಲು ಉತ್ಪಾದಕರಿಗೆ ಹಲವಾರು ತಿಂಗಳುಗಳಿಂದ ಪ್ರೋತ್ಸಾಹ ಧನವನ್ನು ನೀಡಿಲ್ಲ ಅಂತ ಕಿಡಿಕಾರಿದರು. ಕಾಂಗ್ರೆಸ್ ಪಕ್ಷ ಈ ಹಿಂದೆ 40% ಸರ್ಕಾರ ಅಂತ ಬಿಜೆಪಿಯ ಬಗ್ಗೆ ಆರೋಪ ಮಾಡಿತ್ತು. ಈಗ ಕಾಂಗ್ರೆಸ್ ಪಕ್ಷ ಅದೇ ಆರೋಪವನ್ನು ಎದುರಿಸ್ತಾ ಇದೆ ಅಂತ ತಿಳಿಸಿದರು. ಇನ್ನು ತಕ್ಷಣವೇ ಹಾಲಿನ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಬೇಕು. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ವಾಪಸ್ ಪಡೆಯಬೇಕು. ಬಿಸಿ ನಾಲೆಗಳಿಗೆ ನೀರು ವಿತರಿಸುವಂತೆ ಆಗ್ರಹಿಸಿ ನಾಳೆ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತೆ ಎಂದರು. ಎಲ್ಲಾ ಸೆಕ್ಟರ್ಗಳ ಮೇಲೆ ಪರಿಣಾಮ ಒಂದು ತೈಲ ಬೆಲೆ ಇದಾಗಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂದ ಸರ್ವಿಸಸ್ ಓಡಾಡುವಂಥದ್ದು ಎಲ್ಲರಿಗೂ ಖರ್ಚು ಹೆಚ್ಚಾಗುವಂಥದ್ದು. ಮನೇಲಿ 5 ಜನ ಇದ್ರೆ 5 ಜನಕ್ಕೂ ದರ ಹೆಚ್ಚಾಗುವಂಥದ್ದು. ಒಂದು ಸ್ಕೂಲ್ ಮಗು ಆಟೋದಲ್ಲಿ ಹೋಗುತ್ತಂದ್ರೆ ಆಟೋ ದರ ಕೂಡ ಹೆಚ್ಚಾಗುವಂಥದ್ದು. ಈ ರೀತಿಯ ಪರಿಣಾಮ ಎಲ್ಲ ವರ್ಗದ ಇದಾದ್ಮೇಲೆ ರೈತರಿಗೆ ಇವತ್ತು ನಾವು ನ್ಯಾಯ ದೃಷ್ಟಿಗೆ ರೈತರ ಹೆಸರಿನಲ್ಲಿ ಬಂದಂತ ಈ ಸರ್ಕಾರ ಇವತ್ತು ನಮ್ಮ ಏನು ಹೈನುಗಾರಿಕೆ ತೊಡಗಿರುವಂತದ್ದು ಹಾಲಾಗ್ತಾ ಇರುವಂತ ಡೈರಿಗೆ ಹಾಲಾಗ್ತಾ ಇರುವಂತ ರೈತರಿಗೆ ಪ್ರೋತ್ಸಾಹ ಧನವನ್ನ 8 ತಿಂಗಳಿಂದ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಬಿಡುಗಡೆ ಆದಂತ ಹಣ ಬಿಡುಗಡೆ ಆದಂತ ಸಂದರ್ಭದಲ್ಲಿ ಒಂದು ರೀತಿ ಡೆಸ್ಪರೇಟ್ ಆಗಿ ಅದನ್ನ ಬೇರೆ ಬೇರೆ ನಮ್ಮ ಖರ್ಚಿಗೆ ಗತಿ ಇಲ್ಲದ ರೀತಿಯಲ್ಲಿ ಅದನ್ನ ಬೇರೆ ಖರ್ಚುಗಳಿಗೆ ಜಮಾ ಮಾಡ್ಕೊಂಡಿರುವಂತದ್ದು. ಪ್ರೋತ್ಸಾಹನ ಬಿಡುಗಡೆ ಮಾಡಿದ್ರೆ ಅದನ್ನ ಜಮಾ ಮಾಡ್ಕೊಂಡಿರುವಂತದ್ದು ಇವತ್ತು ನಾವು ರಾಜ್ಯ ಸರ್ಕಾರದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಪೆಟ್ರೋಲ್ ಡೀಸೆಲ್ ಜೊತೆಗೆ ಸ್ಟಾಂಪ್ ಡ್ಯೂಟಿ ಜೊತೆಗೆ ಎಲ್ಲಾ ರೀತಿಯ ದರವನ್ನ ಹೆಚ್ಚಳ ಮಾಡಿರುವಂತದ್ದೇ ಈ ರಾಜ್ಯ ಸರ್ಕಾರದ ಸಾಧನೆ ಆಗಿದೆ. ಏನಿವತ್ತು ಭಾರತೀಯ ಜನತಾ ಪಾರ್ಟಿ ಮೇಲೆ ಇವರು ಆರೋಪ ಮಾಡ್ತಾ ಇದ್ರು ಪರ್ಸೆಂಟೇಜ್ ಸರ್ಕಾರ ಅಂತ ಹೇಳಿ, ಇದನ್ನ ಮೀರಿ ಅವರ ಆಪಾದನೆ ನಿಜಾಂಶ ಅಲ್ಲ, ಅದರ ಆಪಾದನೆಯನ್ನು ಮೀರಿ ಇವತ್ತು ಪರ್ಸೆಂಟೇಜ್ ನಲ್ಲಿ ಸಾಧನೆ ಮಾಡ್ತಾ ಇರುವಂತದ್ದು, ರೆಕಾರ್ಡ್ ಮಾಡ್ತಾ ಇರುವಂತದ್ದು ಈ ಕಾಂಗ್ರೆಸ್ ಸರ್ಕಾರದ ಸಾಧನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ರೈತ ಇವತ್ತು ಟ್ರಾನ್ಸ್ಫಾರ್ಮರ್ ಹಾಕ್ಬೇಕು ಅಂತ ಹೇಳಿದ್ರೆ ಅವನನ್ನು ಕನಸಾಗಿದ್ದಾರೆ. ಮೊದಲು ರಾಜ್ಯ ಸರ್ಕಾರನೇ 25,000ಕ್ಕೆ ಟ್ರಾನ್ಸ್ಫಾರ್ಮರ್ ಕೊಡ್ತಾ ಇರುವಂಥದ್ದು. ಇವತ್ತು 2.25 ಲಕ್ಷ ಟ್ರಾನ್ಸ್ಫಾರ್ಮರ್ ಖರ್ಚನ್ನ ಮಾಡಿರುವಂಥದ್ದು, ದರನ ಮಾಡಿರುವಂಥದ್ದು ಇದು ರಾಜ್ಯ ಸರ್ಕಾರ. ಇವೆಲ್ಲವನ್ನ ಖಂಡಿಸಿ ಈ ಮುಂದಿನ ದಿವಸಗಳಲ್ಲಿ ನಾವು ಇವತ್ತು ಆಗ್ರಹ ಪಡಿಸ್ತಾ ಇದ್ದೀವಿ. ನಾಳೆ ಒಂದು ಮಂಡ್ಯ ನಗರದಲ್ಲಿ ಬೃಹತ್ತಾದಂಥ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ತತ್ಕ್ಷಣವೇ ಹಾಲಿನ ಪ್ರೋತ್ಸಾಹಧನ ಏನು ತಡೆ ಹಿಡ್ಕೊಂಡಿದ್ದಾರೆ ಈ ರಾಜ್ಯ ಸರ್ಕಾರ, ಎಲ್ಲೋ ಒಂದು ಕಡೆ ಈ ಚುನಾವಣೆ ಮಧ್ಯದಲ್ಲಿ ರೈತರನ್ನ ಜನಸಾಮಾನ್ಯರನ್ನ ಮರ್ತೋಗಿದ್ದಂತ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋ ನಿಟ್ಟಿನಲ್ಲಿ ನಾವು ನಾಳೆ ಬೃಹತ್ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದೀವಿ. ಹಾಲಿನ ಪ್ರೋತ್ಸಾಹಧನ ಏನಿದೆ ಅದನ್ನು ತಕ್ಷಣವೇ ಇವತ್ತು ಬಿಡುಗಡೆ ಮಾಡಬೇಕು. ಅದರಿಂದ ಈ ಮಂಡ್ಯದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಏನಿದೆ ಅದನ್ನ ಎಲ್ಲ ರೈತರಿಗೂ ಒಂದು ಸಮಾಧಾನವನ್ನ ಕೊಡುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ಇವತ್ತು ಆಗ್ರಹ ಮಾಡ್ತಾ ಇದ್ವಿ. ಜೊತೆಗೆ ಇವತ್ತು
ಹಾಲಿನ ದರನೂ ಕೂಡ ಗ್ರಾಹಕರಿಗೆ ಹಾಲಿನ ದರನೂ ಕೂಡ ಯಾರು ಅರ್ಧ ಲೀಟರ್ ದಿವಸಕ್ಕೆ ಅರ್ಧ ಲೀಟರ್ ಕಾಲು ಲೀಟರ್ ತಗೊಂಡು ಬಳಕೆ ಮಾಡ್ತಾ ಇದ್ದಂತ ಗ್ರಾಹಕರಿಗೂ ಕೂಡ ಇವತ್ತು ಒಂದು ಶಾಕ್ ಕೊಟ್ಟಿದೆ ಈ ರಾಜ್ಯ ಸರ್ಕಾರ. 2 ರೂಪಾಯಿ ದರವನ್ನ ಏಕಾಏಕಿ ಅವರಿಗೆ ಬೇಡ ಅಂತ ಹೇಳಿದ್ರು ಹಾಲಿನ ಮೊತ್ತವನ್ನ ಜಾಸ್ತಿ ಮಾಡ್ತೀವಿ ನಿಮ್ಗೆ, ಅದರಿಂದ ಜಾಸ್ತಿ ಮಾಡ್ತಾ ಇದೀವಿ ಅಂತ ಹೇಳಿ ನೆಪ ಕೊಟ್ಟು ಇವತ್ತು ಮತ್ತೆ ಹಾಲಿನ ಗ್ರಾಹಕರಿಗೂ ಕೂಡ ಹೆಚ್ಚಳ ಮಾಡಿರುವಂತಹ ದರವನ್ನ ಹೆಚ್ಚಳ ಮಾಡಿ ಶಾಕ್ ಕೊಡ್ತಾ ಇರುವಂತದ್ದು ಈ ರಾಜ್ಯ ಸರ್ಕಾರದ ಸಾಧನೆ. ಇದನ್ನೆಲ್ಲ ಖಂಡಿಸ್ಲಿಕ್ಕೆ ನಾಳೆ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಧರ್, ನಾಗರಾಜು, ಲಿಂಗರಾಜು, ಜವರೇಗೌಡ, ವೈರಮುಡಿ, ವಿನಯ್ ಉಪಸ್ಥಿತರಿದ್ದರು. ಕನ್ನಡ ಸೇನೆ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಐಎಎಸ್ ಮತ್ತು ಐಪಿಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ವಿಚಾರ ಸಂಕಿರಣವನ್ನು ಜುಲೈ 2ರಂದು ಬೆಳಗ್ಗೆ 11 ಗಂಟೆಗೆ ಮಂಡ್ಯದ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕನ್ನಡ ಸೇನೆ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಎಚ್ಸಿ ಮಂಜುನಾಥ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಸೇನೆ ಸಂಘಟನೆ ವತಿಯಿಂದ ಸಾಮಾಜಿಕ, ಶೈಕ್ಷಣಿಕ, ನಾಡು ನುಡಿಯ ಬಗ್ಗೆ ಹೋರಾಟ ನಡೆಸ್ತಾ ಇದ್ದು ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಅಂತ ತಿಳಿಸಿದರು. ಪ್ರಸ್ತುತ ಯುವ ಸಮುದಾಯಕ್ಕೆ ನೆರವಾಗುವ ನಿಟ್ಟಿನಲ್ಲಿ ಐಎಎಸ್ ಮತ್ತು ಐಪಿಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗ್ತಾ ಇದೆ ಎಂದರು. ಅಂದು ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಉದ್ಘಾಟಿಸಲಿದ್ದು, ಮೈಸೂರಿನ ಮಹಾರಾಣಿ ಕಾಲೇಜಿನ ಭೂಗೋಳಶಾಸ್ತ್ರ ಸ್ನಾತಕೋತ್ತರ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ಬಿಎನ್ ಹೇಮಚಂದ್ರ ವಿಚಾರ ಮಂಡಿಸಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಉಪಸ್ಥಿತರಿರಲಿದ್ದು, ಅತಿಥಿಗಳಾಗಿ ಟಿಇಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ, ಎಸ್ಪಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಮೀರಾ ಶಿವಲಿಂಗಯ್ಯ, ಆದರ್ಶ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಡಾಕ್ಟರ್ ಎಲ್ ಮೂರ್ತಿ, ಕನ್ನಡ ಸೇನೆ ರಾಜ್ಯ ಪದಾಧಿಕಾರಿಗಳಾದಂತಹ ಎನ್ ಮುನಿರಾಜೇಗೌಡ, ಮುನಿಕೃಷ್ಣ, ಸೌಭಾಗ್ಯ ಶಿವಲಿಂಗು ಭಾಗವಹಿಸಲಿದ್ದಾರೆ ಎಂದರು. ಕನ್ನಡ ಸೇನೆ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಹೋರಾಟವಾಗಿ ಹಲವಾರು ವಿಷಯಗಳನ್ನ ಕಳೆದ 15 ವರ್ಷಗಳಿಂದ ನಿರಂತರವಾದಂಥ ಕನ್ನಡದ ಜಾಗೃತಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ. ಪ್ರಸ್ತುತ ವಿಷಯಗಳಲ್ಲಿ ಭಾಳಷ್ಟು ನಾಯಕರುಗಳನ್ನು ಈ ಜಿಲ್ಲೆಗೆ ಕರೆತಂದು ಹೋರಾಟದ ರೀತಿಯಲ್ಲಿ ಸಾಮಾಜಿಕ ಚಿಂತನೆ ಮಾಡುವಂಥವರು, ನ್ಯಾಯಾಧೀಶರುಗಳು, ಹೋರಾಟಗಾರರನ್ನ ಕರೆಸಿ ಕಾರ್ಯಕ್ರಮ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಕನ್ನಡ ಸೇನೆ ವಿಭಿನ್ನವಾಗಿ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳು, ಸರ್ಕಾರಗಳು ಮಾಡಬೇಕಾಗಿರುವಂಥದ್ದು, ಶಿಕ್ಷಣ ಸಂಸ್ಥೆ ಭಾಳಷ್ಟು ಡೊನೇಷನ್ಗಳ ಮೂಲಕ ಹಣವನ್ನು ಖರೀದಿ ಮಾಡಿ ವಿದ್ಯಾರ್ಥಿಗಳನ್ನ ಪೋಷಣೆ ಮಾಡ್ತಾ ಇರೋ ಸಂಸ್ಥೆಗಳು ಮಾಡಬೇಕಾಗಿರುವ ಒಂದಷ್ಟು ಚಿಂತನೆಯನ್ನು ನಾವು ಒಂದು ದಿನದ ಆಲೋಚನೆ ಮಾಡಬೇಕು. ಅದರ ಜೊತೆಗೆ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಇಂತಹ ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮೊದಲಿಗೆ ಮಂಡ್ಯ 2ನೇ ತಾರೀಕರಂದು ಏನು ನಾವು ಗೊತ್ತಿರುವಂಥ ಅಧಿಕಾರಿಗಳನ್ನು IAS, IPS ಸ್ಪರ್ಧಾತ್ಮಕ ಬರುವಂಥ ISಗೆ, PSಗೆ ಈ ಥರ ವಿಷಯಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರವನ್ನು ನಾವು ತೆಗೆದುಕೊಳ್ಬರೋದಾದರೆ ದಕ್ಷಿಣ ಪ್ರಾಂತ್ಯದ ಯುವಕರು, ಯುವ ಜನತೆ ಬಹಳ ಕ್ಷೀಣಿಸ್ತಿರುವಂಥ ಸನ್ನಿವೇಶಗಳನ್ನು ಅಧಿಕಾರಿ ವರ್ಗದವರೇ ಹೇಳ್ತಿದ್ದಾರೆ. ನಾವು ಅಧಿಕಾರಿಗಳು ಏನಾದರೂ ಇಂಥ ಉನ್ನತ ಹುದ್ದೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಕೃಷಿಕರ ಸಮಾಜದಲ್ಲಿ ಹುಟ್ಟಂಥ ರೈತರ ಮಕ್ಕಳು ಹೋದರೆ ನಿಜವಾಗ್ಲೂ ಕೃಷಿಕರ ಬದುಕು ಹಸನವಾಗ್ತದೆ ಎನ್ನುವಂಥ ಒಂದು ಗುರಿ ನಮ್ಮದಾಗಿದೆ. ಸರ್ಕಾರ ಎಚ್ಚೆತ್ಕೋಬೇಕಾಗಿದೆ, ಉನ್ನತ ಶಿಕ್ಷಣ ಇಲಾಖೆ ಎಚ್ಚೆತ್ಕೊಳ್ಬೇಕಾಗಿದೆ, ಶಿಕ್ಷಣ ಇಲಾಖೆಗಳು ಎಚ್ಚೆತ್ಕೋಬೇಕಾಗಿದೆ. ಸೆಂಟರ್ಗಳನ್ನ ಮಾಡ್ಕೊಂಡಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಸೆಂಟರ್ ಅಂತ ಮಾಡ್ಕೊಂಡಿದ್ದಾರೆ. ಆದರೆ ಅವ್ರ ಕರ್ತವ್ಯಗಳು ಏನು ಅಂತೇಳಿ ಪಾಲನೆ ಮಾಡ್ತಾ ಇಲ್ಲ. ಸರ್ಕಾರ ಕೂಡ, ಜಿಲ್ಲಾಡಳಿತ ಕೂಡ ಇಷ್ಟು ದಿನದಲ್ಲಿ ಒಂದು ಸಭೆಯನ್ನು ಮಾಡಿ ಇಂಥ ಒಂದು ಜಾಗೃತಿ ಸಭೆ ಕೂಡ ಮಾಡಬೇಕು ಅಂತೇಳಿ ಹೇಳುತ್ತೆ. ಸಭೆ ಮಾಡ್ತಾರೆ, ಅಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ದಾರೆ. ಆದರೆ ಆ ಒಂದು ರೈತನ ಮಕ್ಕಳ, ಯುವಜನರ ಬದುಕಿನ ಪಾಡೇನು ಅನ್ನುವಂಥದ್ದು ಆಲೋಚನೆ ಮಾಡಬೇಕಾಗಿರೋದು ಸರ್ಕಾರ ಹೊಣೆಗಾರಿಕೆಯಾಗಿದೆ. ಮೂಲಭೂತ ಸೌಕರ್ಯ ಕೊಡಬೇಕಾಗಿರುವ ಸರ್ಕಾರಗಳು ಎಲ್ಲೋ ಒಂದು ಕಡೆ ಯುವಜನರಿಗೆ ಪ್ರೋತ್ಸಾಹ ನೀಡುವುದರಲ್ಲಿ ಹಿಂದೆ ಬೀಳ್ತಾ ಇದೆ. ರಾಜಕಾರಣಿಗಳು ಆಡಂಬರವಾದಂಥ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ನಿಜವಾಗ್ಲೂ ಶೈಕ್ಷಣಿಕವಾಗಿ ಇಂಥ ಒಂದು ಎಕ್ಸಾಮನ್ನು ತಗೊಳ್ಕೋವಂಥ, ಇಂಥ ಹುದ್ದೆಗೆ ಪ್ರಯತ್ನಿಸುವಂಥ ಮಕ್ಕಳನ್ನು ನಾವು ಪ್ರೋತ್ಸಾಹ ನೀಡಬೇಕು ಅಂತೇಳಿ ರಾಜ್ಯ ಸಂಘಟನೆಯ ಕಾರ್ಯಕಾರಿಣಿ ಸಭೆಯಲ್ಲೂ ಕೂಡ ಒಂದು ಚರ್ಚೆಯನ್ನು ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಇಂತಹ ಒಂದು ಶೈಕ್ಷಣಿಕವಾದಂಥ ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು, ಕೈಲಾದಂಥ ಸಹಾಯ ಕೂಡ ನಾವುಗಳು ಕೂಡ ಆ ವಿದ್ಯಾರ್ಥಿಗಳಿಗೆ ಮಾಡುವ ಒಂದಷ್ಟು ಸಣ್ಣ ಪ್ರಯತ್ನವನ್ನು, ಅದರೊಟ್ಟಿಗೆ ನಮಗೆ ಗೊತ್ತಿರುವಂಥ ಉದ್ಯಮಿಗಳು, ರಾಜಕಾರಣಿಗಳನ್ನು ಅವರಿಗೆ ಸಹಾಯ ಮಾಡಿಸೋ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥ ಒಂದು ದೂರದೃಷ್ಟಿಯ ಆಲೋಚನೆ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸೇನೆ ಮಹಿಳಾ ಘಟಕದ ಅಧ್ಯಕ್ಷ ಸೌಭಾಗ್ಯ, ರಾಜ್ಯ ಸಂಚಾಲಕಿ ದೇವಮ್ಮ, ಕಾರ್ಯಾಧ್ಯಕ್ಷ ಬೆಟ್ಟಳ್ಳಿ ಮಂಜು, ಕೇಬಲ್ ಮಂಜು ಉಪಸ್ಥಿತರಿದ್ದರು.
ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಂಡ್ಯ, ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಾಜಿ ಪುರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಮತ್ತು ಕಳ್ಳ ಸಾಗಣೆ ವಿರೋಧಿ ದಿನ ಪ್ರಯುಕ್ತ ಜಾಗೃತಿ ಕಾರ್ಯಕ್ರಮ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಮಾಜಿ ಪುರಸಭೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಧ್ಯಕ್ಷೆ ಮೀರಾ ಶಿವಲಿಂಗಯ್ಯ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಡ್ರಗ್ಸ್ಗೆ ಬದಲಾಗಿ ಸರಿಸಮಾನವಾಗಿ ಮುಟ್ಟುವ ಶ್ರೇಷ್ಠವಾದ ಯೋಗ ಮತ್ತು ಧ್ಯಾನವನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಧ್ಯಾನ ಮತ್ತು ಯೋಗವನ್ನು ಕಲಿತರೆ ಹೆಚ್ಚು ಮುಂದೆ ಹೋಗ್ತೀರಿ. ಸಮನಾಗಿ ನೋಡುವ ಶಕ್ತಿ ಮತ್ತು ಅದರಲ್ಲಿ ಗೆಲುವನ್ನ ಪಡೆಯುವ ಶಕ್ತಿ ಇರುತ್ತೆ. ಧ್ಯಾನದಲ್ಲೂ ಕೂಡ ಸ್ಥಿತ ಪ್ರಜ್ಞೆ ಇರುತ್ತೆ. ದುಃಖವನ್ನು ಎದುರಿಸುವಂತಹ ಹಾಗೂ ಸಂತೋಷವನ್ನು ತಡೆಯುವ ಶಕ್ತಿ ಜ್ಞಾನದಿಂದ ಬರುತ್ತೆ. ಆದ್ರಿಂದ ಎಲ್ಲ ಆಲೋಚನೆಗಳನ್ನು ಬಿಡಿ. ಯಾವಾಗಲೂ ತುಂಬ ಬೇಜಾರಾಯಿತು, ಮನಸ್ಸು ಗೊಂದಲ ಆದಾಗ ಡ್ರಗ್ಸ್ ಕಡೆ ಹೋಗದೆ ಮಾಡಿ. ಡ್ರಗ್ಸ್ ಅವನತಿ ಕಡೆ ಕರೆದುಕೊಂಡು ಹೋಗುತ್ತೆ ಅಂತ ತಿಳಿ ಹೇಳಿದ್ರು. ಯಾಕೆಂದ್ರೆ ಇವತ್ತಿನ ಒಂದು ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾವೆಲ್ಲರೂ ಕೂಡ ತುಂಬಾ ಬ್ಯುಸಿ, ನಮ್ದೇ ಕೆಲಸದಲ್ಲಿ ಬ್ಯುಸಿ, ಏನು ಬ್ಯುಸಿ ಇಲ್ಲ ಅಂತಂದ್ರೆ ಮೊಬೈಲಿಂದ ಬ್ಯುಸಿ. ಸೊ ಈ ತರ ಯಾವಾಗಲೂ ನಾವು ಬ್ಯುಸಿಯಾಗೇ ಇರ್ತೀವಿ. ಮತ್ತೆ ಬೇರೆಯವರ ಒಂದು ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತಾ ಇಲ್ಲ. ಯಾಕೆಂತಂದರೆ ಈಗ ಒಬ್ಬ ಹುಡುಗ ಅದೊಂದು ಎಕ್ಸಾಂಪಲ್ ಕೊಡ್ತಾರೆ, ಯಾವಾಗಲೂ ಮೊಬೈಲ್ ಎಷ್ಟು ನಿಮ್ಮ ಮೇಲೆ ಒಂದು ಪರಿಣಾಮವನ್ನು ಬೀರಿದೆ ಅಂತಂದರೆ, ವಿವೇಕದಿಂದ ಪ್ರತಿಯೊಂದರಲ್ಲೂ ನೀವು ವಿವೇಕದಿಂದ ವರ್ತಿಸಿದ್ರೆ, ಏನು ನಿದ್ರೆ ಮಾಡ್ತಿದ್ದೀರಾ, ವಿಹಾರ ಮಾಡ್ತಿದ್ದೀರಾ, ಎಂಜಾಯ್ ಮಾಡಬೇಕಾ, ಅಥವಾ ನೀವು ಒಂದು ಓದ್ತಾ ಇದ್ದೀರಾ, ಅಥವಾ ಊಟ ಮಾಡ್ತಾ ಇದ್ದೀರಾ, ಪ್ರತಿಯೊಂದರಲ್ಲೂ ಕೂಡ ನೀವು ಒಂದು ಯುಕ್ತವಾದದ್ದನ್ನು ತಗೊಳ್ಳಿ, ವಿವೇಕದಿಂದ ವರ್ತಿಸಿ, ಒಂದು ಮಿತಿಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಧ್ಯಾನದಲ್ಲೂ ಕೂಡ ಇದೇ ರೀತಿಯ ಅನುಭವ ಆಗುತ್ತೆ. ಧ್ಯಾನದಲ್ಲೂ ಕೂಡ ಒಂದು ಸ್ಥಿತಪ್ರಜ್ಞತೆ ಅಂದರೆ ದುಃಖವನ್ನು ಎದುರಿಸುವಂಥ ಶಕ್ತಿ, ಸಂತೋಷವನ್ನು ತಡ್ಕೊಳ್ಳುವಂಥ ಶಕ್ತಿ ಎರಡೂ ಕೂಡ ಧ್ಯಾನದಿಂದ ಬರುತ್ತೆ. ಧ್ಯಾನದಲ್ಲಿ ಎಲ್ಲ ಆಲೋಚನೆಗಳನ್ನು ಬಿಟ್ಟು ನೀವು ಶೂನ್ಯದ ಮೇಲೆ ಗಮನ ಇಡೋದ್ರಿಂದ ನಿಮಗೆ ಇಡೀ ಪ್ರಪಂಚನೇ ಸ್ವಲ್ಪ ಹೊತ್ತಿಗೆ ಮರೆತೋಗುತ್ತೆ. ಆಮೇಲೆ ನಿಮ್ಮ ದೇಹ ಹೇಗೆ ವ್ಯಾಯಾಮದಿಂದ ಗಟ್ಟಿಯಾಗುತ್ತೋ, ಮನಸ್ಸು ನಿಮ್ಮ ಮೆಡಿಟೇಷನ್ನಿಂದ ಯೋಗ ಮತ್ತು ಆ ಒಂದು ಧ್ಯಾನ ಇದೆಯಲ್ಲ, ಅದರಿಂದ ಮನಸ್ಸು ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಯಾವಾಗಲಾದರೂ ತುಂಬ ಬೇಜಾರಾಯಿತು ಅಥವಾ ತುಂಬ ಮನಸ್ಸು ಗೊಂದಲ ಆಯಿತು ಅಂದಾಗ ನೀವು ಡ್ರಗ್ಸ್ ಕಡೆ ಹೋಗ್ತೇನೆ ಧ್ಯಾನ ಮಾಡ್ಬೋದು. ಡ್ರಗ್ಸ್ಗಿಂತಲೂ ಹೆಚ್ಚಿನ ಒಂದು ಒಳ್ಳೆಯ ಅನುಭವ ಧ್ಯಾನದಿಂದ ಇದೆ. ಆಮೇಲೆ ಅದೇನು ಮಾಡುತ್ತೆ, ಧ್ಯಾನ ನಿಮ್ಮನ್ನು ಮತ್ತೆ ಮತ್ತೆ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ. ಅದು ಯಾವತ್ತೂ ನಿಮ್ಮನ್ನು ಅವನತಿ ಕಡೆ ಕರ್ಕೊಂಡು ಹೋಗೋದಿಲ್ಲ. ಆದರೆ ಡ್ರಗ್ಸು ಯಾವತ್ತೂ ನಿಮ್ಮನ್ನು ಅವನತಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಇದರ ಬಗ್ಗೆ ಒಂದು ಒಳ್ಳೆಯ ಎಚ್ಚರಿಕೆಯನ್ನು ನೀವು ತಗೊಳ್ಬೇಕು. ಡ್ರಗ್ಸ್ ಅಬ್ಯೂಸ್ ಬದಲಿಗೆ ಅದಕ್ಕೆ ಸರಿಸಮಾನವಾಗಿ ನಿಲ್ತಕ್ಕಂಥ ಒಂದು ಶ್ರೇಷ್ಠ ಅಭ್ಯಾಸ. ವೇದಿಕೆಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ನಿರ್ದೇಶಕ ಹಾಗೂ ಜಿಲ್ಲಾ ರಾಜ್ಯಪಾಲ ಅಲೈ ಕೆಟಿ ಹನುಮಂತು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆ ಪ್ರಾಂಶುಪಾಲ ಡಿ ಗುರುಲಿಂಗೇಗೌಡ, ಉಪನ್ಯಾಸಕಿ ಸವಿತಾ ಎಂಎಸ್, ರೆಡ್ ಕ್ರಾಸ್ ಸಂಸ್ಥೆ ನಿರ್ದೇಶಕ ಮಂಗಲಾ ಎಂ ಯೋಗೀಶ್, ಡಾಕ್ಟರ್ ಶಶಿಕಲಾ, ಡೇವಿಡ್, ಶಶಾಂಕ್ ಹಾಜರಿದ್ದರು. ಮೈಸೂರಿನ ಹೃದಯ ಭಾಗದಲ್ಲಿರುವ ದೊಡ್ಡ ಗಡಿಯಾರದ ದುರಸ್ತಿ ನೆಪದಲ್ಲಿ ಹಗರಣ ನಡೀತಾ ಇರುವಂತಹ ಬಗ್ಗೆ ಮೈಸೂರು ಪಾರಂಪರಿಕ ನಗರವಾಗಿದೆ. ದುರಸ್ತಿ ಹೆಸರಿನಲ್ಲಿ ಪಾರಂಪರಿಕ ದೊಡ್ಡ ಗಡಿಯಾರದ ಕಾಮಗಾರಿಗೆ ಹಿಂದೆ ನಿರ್ಮಾಣಕ್ಕೆ ಬಳಸಿದ್ದ ಸುಣ್ಣ, ನದಿ ಮರಳು ಹಾಗೂ ಇತರೆ ಪದಾರ್ಥಗಳನ್ನು ಬಳಸದೆ ಎಂಸ್ಯಾಂಡ್ ಮತ್ತು ಸಿಮೆಂಟ್ ಅನ್ನು ಉಪಯೋಗಿಸುತ್ತಿದ್ದಾರೆ. ಅರಮನೆಯ ಸುತ್ತಮುತ್ತ ಕರಿಕಲ್ಲು ತೊಟ್ಟಿ ಅಭಿವೃದ್ಧಿಗೆ ನದಿ ಮರಳನ್ನು ಬಳಸುತ್ತಿದ್ದಾರೆ. ಅದೇ ರೀತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್, ಕಾಡ ಕಟ್ಟಡ ಮತ್ತು ಸರ್ಕಾರಿ ಅತಿಥಿ ಗೃಹ ಹಾಗೂ ವೆಲ್ಲಿಂಗ್ಟನ್ ಲಾಡ್ಜ್ ದುರಸ್ತಿಗೆ ಸುಣ್ಣದ ಗಾರೆ, ನದಿ ಮರಳು ಹಾಗೂ ಇತರೆ ನೈಸರ್ಗಿಕ ಪದಾರ್ಥಗಳನ್ನು ಬಳಸಿದ್ದಾರೆ. ಇಷ್ಟು ಕಟ್ಟಡಗಳ ಸಂರಕ್ಷಣೆ ಇತ್ತೀಚಿನ ದಿನಗಳಲ್ಲಿ ನಡೆದಿದೆ. ದೊಡ್ಡ ಗಡಿಯಾರದ ನದಿ ಮರಳು ಬದಲು ಎಂಸ್ಯಾಂಡ್ ಮತ್ತು ಸಿಮೆಂಟ್ ಬಳಸುತ್ತಿದ್ದಾರೆ. ಆದ್ದರಿಂದ ಅದನ್ನು ನಿಲ್ಲಿಸಿ ಹಾಗೂ ಮಾಡಿರೋದನ್ನು ತೆಗೆಸಿ ನದಿ ಮರಳು, ಸುಣ್ಣದ ಗಾರ ಹಾಗೂ ಇತರೆ ಪದಾರ್ಥಗಳನ್ನು ಬಳಸಬೇಕು ಅಂತ ದೊಡ್ಡ ಗಡಿಯಾರದ ದುರಸ್ತಿ ಕುರಿತು ಪ್ರತಿಭಟನೆಯನ್ನ ದೊಡ್ಡ ಗಡಿಯಾರದ ಮುಂಭಾಗ ಹಮ್ಮಿಕೊಳ್ಳಲಾಗಿತ್ತು.
ಹೆರಿಟೇಜ್ ಸಿಟಿ, ಪಾರಂಪರಿಕ ನಗರ. ಈ ಸಿಟಿ ಹೀಗೆ ಇರಬೇಕು, ನಮಗೆ ಕಮರ್ಷಿಯಲ್ ಆಗಬಾರ್ದು, ನಮಗೆ 106 ಫ್ಲೈಓವರ್ ಬೇಕಾಗಿಲ್ಲ, 106 ಸಿಗ್ನಲ್ ಬೇಕಾಗಿಲ್ಲ. ಸೊ ನಾವು ಈಗ ಪ್ರೊಟೆಸ್ಟ್ ಮಾಡಿರೋ ಉದ್ದೇಶ ಏನಂದರೆ, ಹೆರಿಟೇಜ್ ಬಿಲ್ಡಿಂಗ್ನ ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಬೇಕು ಆ ರೀತಿ ಮಾಡ್ತಾ ಇಲ್ಲ, ಹಗರಣ ನಡೆದಿದೆ. ಫಾರ್ ಎಕ್ಸಾಂಪಲ್, ಗೌರ್ಮೆಂಟ್ ಆಯುರ್ವೇದಿಕ್ ಕಾಲೇಜು, ವೆಲ್ಟನ್ ಲಾಡ್ಜು, ಗೌರ್ಮೆಂಟ್ ಗೆಸ್ಟ್ ಹೌಸು, ಇದೆಲ್ಲ ಯಾವ ರೀತಿ ಕಾಮಗಾರಿ ನಡೆದಿದೆ ಅಂದರೆ, ಸುಣ್ಣದ ಗಾರೆ ಯೂಸ್ ಮಾಡಿ, ನದಿ ಮರಳನ್ನು ಯೂಸ್ ಮಾಡಿ, ಅಂಟುವಳದ ಕಾಯಿ, ಬೆಲ್ಲದ ಪಾಕ, ಕಪಿಚೂರು ಅಂದರೆ ಇಟ್ಟಿಗೆ, ಕೆಂಪಿಟ್ಟಿಗೆ ಪುಡಿ ಯೂಸ್ ಮಾಡಿ ಇವೆಲ್ಲ ಮಾಡಿದ್ದಾರೆ. ಸೊ ಇವೆಲ್ಲ ಮಾಡಿದಾಗ ನಮ್ಮ ಸಾವಿರಾರು ಕೋಟ್ಯಾಂತರ ಜನರ ಹೃದಯ ಭಾಗದಲ್ಲಿರೋ ನಮ್ಮ ದೊಡ್ಡಗಡೆಯರ ಏನು ಮಾಡಿದ್ದು ಸ್ವಾಮಿ, ಅದನ್ನಕ್ಕೆ ನೀವು ಸ್ಯಾಂಡ್ ಯೂಸ್ ಮಾಡ್ತಾಯಿದ್ದೀರಾ? ಸ್ಯಾಂಡ್ ಯೂಸ್ ಮಾಡ್ಬೋದು ಅಂತ ಎಲ್ಲಿ ಉಲ್ಲೇಖಿಸಿದೆ? ಕಾಂಟ್ರಾಕ್ಟ್ಗಳು ನಾನು ಕೇಳೋದಷ್ಟೇ, ಸ್ಯಾಂಡ್ ಇಷ್ಟೆಲ್ಲ ಬಿದ್ದಿದೆ, ಸ್ಯಾಂಡ್ ಯೂಸ್ ಮಾಡ್ಬೋದು ಅಂತ ನಿಮ್ಗೆ ಯಾರು ಹೇಳಿದ್ದು? ಎಲ್ಲ ನೀವು ಅಂದ್ಕೊಂಡಂಗೆ ಮಾಡೋಕ್ಕೆ, ನೀವು ದುಡ್ಡು ಮಾಡೋಕ್ಕೆ ಮೈಸೂರು ಇರೋದು. ಮೈಸೂರು ಹೆರಿಟೇಜ್ ಸಿಟಿ ಇದು ಹೀಗೆ ಇರಬೇಕು. ನಾವು ಏನಕ್ಕೆ ನಮ್ಮ ಮೈಸೂರಲ್ಲಿ ನಮ್ಮ ಭಾನುಮೋಹನ್ ಮೇಡಮ್ ಆಗಿರ್ಬೋದು, ಸಮಾಜ ಸೇವಕರು, ಸಮಾಜ ಪರ ಚಿಂತಕರು, ನಾವೆಲ್ಲ ಒಂದು ಸೇರಿ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಿದ್ವಿ. ಅದೇ ರೀತಿ DC ಸಾಹೇಬ್ರಿಗೆ ಒಂದು ಮೊಮೆಂಟಮ್ ಕೂಡ ತಂದಿದ್ದೀವಿ, ಮೊಮೆಂಟಮ್ ಕೂಡ ಕೊಡ್ತೀವಿ. ನಮ್ಮ ಮೈಸೂರು ನಗರಕ್ಕೆ ಪ್ರಕೃತಿಯಾಗಿರೋದೇ ಕೆಲವೊಂದು ಈ ಥರ ಹೆರಿಟೇಜ್ ಬಿಲ್ಡಿಂಗ್ಗಳಿರೋದ್ರಿಂದ ನಮ್ಮ ಮೈಸೂರು ಮಹಾರಾಜರ ಕೊಡುಗೆಗಳಿದು. ಆದರೆ ಇತ್ತೀಚಿನ ದಿನಗಳಿನ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು ಏನು ಮಾಡ್ತಾ ಇದ್ದಾರೆ, ಇವರು ಬರೀ ಪರ್ಸೆಂಟೇಜ್ ತೊಗೊಂಡು ಬಿಲ್ಡಿಂಗ್ ಕಟ್ತಾ ಇದ್ದಾರಾ, ಇಲ್ಲ ನಮ್ಮ ಪ್ರಕೃತಿನ ಉಳಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮ ಒಂದು ಗಂಧದಗುಡಿ ಫೌಂಡೇಶನ್ ಅವರು, ನಾನು ಈಗಾಗಲೇ ಮೊನ್ನೆಯಿಂದ ನೋಡ್ತಾ ಇದ್ದೆ, ಇಲ್ಲಿ ಬಿಲ್ಡಿಂಗ್ನ ನಿರ್ಮಾಣ ಮಾಡ್ತಿರುವಾಗ ಕೆಲವೊಂದು ಉಪಕರಣಗಳಿದೆ, ಅದನ್ನು ಬಳಸಿ ಮಾಡಬೇಕು. ಮರಳು ಮತ್ತು ಒಂದು ನದಿ ಮರಳು, ಅದಕ್ಕೆ ಬೇಕಾದಂಥ ಮೊಟ್ಟೆ ಮತ್ತು ಎಲ್ಲ ಒಂದು ಉಪಯೋಗ ಮಾಡ್ಕೊಂಡು ಮಾಡಿ ಅಂತ ಬಿಲ್ಡಿಂಗ್ ಮಾಡೋದಕ್ಕೆ ಹೇಳಿದ್ರೆ, ಇಲ್ಲಿ ನೋಡಿದ್ರೆ ಸ್ಯಾಂಡ್ ಮತ್ತು ಸಿಮೆಂಟ್ನ ಉಪಯೋಗಿಸಿ ಮತ್ತು ಹಳೇದು ಕೆಲವೊಂದೊಂದು ಕಟ್ಟಡಗಳನ್ನ ಕೆಡವಿ ಮಾಡ್ತಾ ಇದ್ದಾರೆ. ಅದನ್ನು ಜೋಡಿಸ್ಕೊಂಡು ಮಾಡಬೇಕಿತ್ತು. ಯಾಕೆಂದರೆ ಹಳೆ ಬಿಲ್ಡಿಂಗ್ಗಳನ್ನ ಯಾವ ರೀತಿ ಕಟ್ಟಬೇಕು ಅದೇ ರೀತಿ ಕಟ್ಟಬೇಕು. ಮತ್ತು ಈ ಗಡಿಯಾರದ ಸುತ್ತ ಹಸಿರೀಕರಣ ಇತ್ತು, ಒಂದು ಲಾನ್ ಹಳೆ ಚಿತ್ರದಲ್ಲಿ ನೋಡಿ ನೀವು ಹೇಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆದರೆ ಇವರು ದುಡ್ಡು ಮಾಡೋದಕ್ಕೋಸ್ಕರ ಅದನ್ನೆಲ್ಲ ಕಿತ್ತಾಕಿ ಇಲ್ಲಿ ಟೈಲ್ಸ್ ಹಾಕಿದ್ದಾರೆ. ಭೂಮಿಗೆ ನೀರು ಹಿಂಗದು ಹೇಗೆ? ಈ ನಗರ ಪ್ರದೇಶದಲ್ಲಿ ಪೂರ್ತಿ ಎಲ್ಲ ಕಡೆನೂ ಇದೇ ರೀತಿ ಮಾಡ್ತಾ ಬರ್ತಾ ಇದ್ದಾರೆ. ಕೆಲವೊಂದು ಪ್ರದೇಶದಲ್ಲಿ ಹಸಿರಿದೆ, ಈಗ ಅದನ್ನು ಕೂಡ ನಾಶ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ಗಂಧದಗುಡಿ ಫೌಂಡೇಶನ್ ಗೌರವಾಧ್ಯಕ್ಷರಾದ ನಾಗೇಂದ್ರ ಪ್ರಸಾದ್, ರಾಜ್ಯಾಧ್ಯಕ್ಷರಾದ ಆರ್ಯನ್, ಗಂಧದಗುಡಿ ಆರ್ ಗೌಡ, ರಾಜ್ಯ ಉಪಾಧ್ಯಕ್ಷರಾದಂಥ ಮನೋಹರ್ ಗೌಡ, ರಾಜ್ಯ ಸಂಚಾಲಕರಾದ ರತನ್ ಚಿಕ್ಕು, ಮೈಸೂರು ಜಿಲ್ಲಾ ಉಪಾಧ್ಯಕ್ಷರಾದ ಗೌತಮ್ ಹಾಗೂ ಪದಾಧಿಕಾರಿಗಳಾದ ಶೈಲಜೇಶ್, ರವಿ, ಕೀರ್ತಿ, ಸಿಂಧು, ಶ್ರೀನಿವಾಸ್ HR, ಮಹದೇವ್ ಶೆಟ್ಟು, ಯಶೋಧ, ಆರ್ ಪೃಥ್ವಿ, ಮಧು, ಮಾಲತಿ, ಅಭಿನಂದನ್ ಅರಸ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ. ಮನುಷ್ಯನಿಗೆ ಉಸಿರಾಡಲು ಬೇಕಾದ ಅತಿ ಮುಖ್ಯವಾದ ವಸ್ತು ಅಂದರೆ ಆಮ್ಲಜನಕ. ಒಬ್ಬ ಮನುಷ್ಯನಿಗೆ ಆರೋಗ್ಯವಾಗಿರಲು ದಿನದಲ್ಲಿ 550 ಲೀಟರ್ನಷ್ಟು ಆಮ್ಲಜನಕದ ಅವಶ್ಯಕತೆ ಇದೆ ಅಂತ ಸರ್ವ ಅರ್ಜತೆ ಫೌಂಡೇಶನ್ ಸಂಸ್ಥಾಪಕಿ ಪದ್ಮಾ ಆರ್ ಗೌಡ ಅವರು ತಿಳಿಸಿದರು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದು ದಷ್ಟಪುಷ್ಟವಾಗಿ ಬೆಳೆದಿರುವ ಮರದಿಂದ ಪ್ರತಿದಿನ 274 ಲೀಟರ್ ಅಷ್ಟು ಆಮ್ಲಜನಕ ಸರಬರಾಜಾಗುತ್ತೆ ಎಂದರು. ತಲೆಗೆ 2 ಮರದಂತೆ ಪ್ರತಿದಿನ ಒಬ್ಬ ಮನುಷ್ಯನು ತನ್ನ ಜೀವಿತಾವಧಿಯಲ್ಲಿ ಕನಿಷ್ಠ ಪಕ್ಷ 2 ಮರವನ್ನಾದರೂ ಪೋಷಿಸಿ, ರಕ್ಷಿಸಿ, ಅದಕ್ಕೆ ತಗಲುವ ವೆಚ್ಚವನ್ನು ಭರಿಸಲು ಹಾಗೂ ಪ್ರಕೃತಿ ಮಾತೆಗೆ ಕೃತಜ್ಞತೆ ಹೇಳುವಂತಹ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮವನ್ನು ತಂದಿದ್ದು, ಕಾರ್ಯಕ್ರಮದಲ್ಲಿ ಚರಕ ಮಹರ್ಷಿಗಳಿಂದ ಪ್ರೇರೇಪಿತವಾದ ಆ ಗ್ರಂಥದಲ್ಲಿ ನಮೂದಿಸಿರುವಂತಹ 500 ಬಗೆಯ ಆಯುರ್ವೇದ ಗುಣಗಳುಳ್ಳ ಸಸ್ಯ ರಾಶಿಯನ್ನ ಮೈಸೂರಿನ ಸುತ್ತಮುತ್ತಲು ನೆಟ್ಟು ಪೋಷಿಸಿ ಕಾಪಾಡಬೇಕಾಗಿದೆ ಎಂದರು. ನಾವು ಒಂದು ಹೊಸ ಪ್ರಾಜೆಕ್ಟ್ನ ಕೈ ತಗೊಳ್ತಾ ಇದ್ದೀವಿ. ಅದು ಬಂದು ಚರಕ ಸಂಹಿತೆ, ಚರಕ ಮಹರ್ಷಿಗಳಿಂದ ರಚಿಸಲ್ಪಟ್ಟ ಚರಕ ಸಂಹಿತೆ ಅನ್ನೋ ಗ್ರಂಥದಿಂದ ಕೆಲವಾರು ಆಯುರ್ವೇದೀಯ ಗುಣಗಳುಳ್ಳ ಅಂತಹ ಔಷಧೀಯ ಗಿಡಗಳನ್ನ ಮೈಸೂರಿನ ಪ್ರತಿಯೊಬ್ಬ ಸಾರ್ವಜನಿಕರು ಬೆಳೆಸಬೇಕು. ಅದನ್ನು ಅವರೆಲ್ಲರೂ ಇನ್ವಾಲ್ವ್ ಆಗಿ ಮಾಡುವಂತಹ ಒಂದು ಪ್ರಾಜೆಕ್ಟ್. ಅಂದರೆ ಯಾವುದೇ ಒಂದು ಗಿಡ ಮರ ನೀವು ನೆಟ್ಟಿದ ತಕ್ಷಣ ಅದಕ್ಕೆ ಮೇಂಟೈನ್ ಮಾಡಬೇಕು, ಕಂಟಿನ್ಯೂಟಿ ಇರಬೇಕು, ಇಲ್ಲಾಂದರೆ ಆ ಗಿಡ ಮರಗಳು ಉಳಿಯೋದಿಲ್ಲ. ಮತ್ತು ಒಂದು ಮನುಷ್ಯನಿಗೆ ಸರಿಸುಮಾರು ಒಂದು ದಿನಕ್ಕೆ ಅವನಿಗೆ ಉಸಿರಾಡಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ 550 ಲೀಟರಷ್ಟು ಆಕ್ಸಿಜನ್ ಬೇಕು. ಹಾಗೆ ಒಂದು ಮರ, ಒಂದು ಬಲಿಷ್ಠವಾಗಿ ದಷ್ಟಪುಷ್ಟವಾಗಿ ಬೆಳೆದಿರೋ ಮರ 274 ಲೀಟರಷ್ಟು ಆಕ್ಸಿಜನ್ನ ಮಾತ್ರ ಕೊಡುತ್ತೆ. ಸೊ ನಮ್ಮ ಉದ್ದೇಶ ಬಂದು ಪ್ರತಿಯೊಬ್ಬ ನಾಗರಿಕನು ಅವನ ಜೀವನ ಕಾಲದಲ್ಲಿ 2 ಮರಗಳನ್ನಾದರೂ ಪೋಷಿಸಿ ಬೆಳೆಸಿ ಅದನ್ನು ನಿರ್ವಹಿಸಬೇಕು ಅನ್ನುವಂತಹ ಒಂದು ಪ್ರಾಜೆಕ್ಟ್ನ ಉದ್ದೇಶ ಆಗಿದ್ದು, ಇದನ್ನು ಜನಸಾಮಾನ್ಯರಿಂದ ಒಂದೊಂದು ಕಾರ್ಪೊರೇಷನ್ ಲಿಮಿಟ್ಸಲ್ಲೂ ಪಾರ್ಕ್ಗಳಿರ್ಬೋದು, ಅವರ ಅಂಗಳದಲ್ಲಿರ್ಬೋದು, ಕುಬ್ಜ ಮರಗಳಿರ್ಬೋದು, ಅವರ ಬಿಲ್ಡಿಂಗ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಎಷ್ಟೋ ಜನ ಕಟ್ ಮಾಡ್ತಾರೆ. ಅದನ್ನು ಕೂಡ ಮನಸ್ಸಿನಲ್ಲಿಟ್ಕೊಂಡು
ಕುಬ್ಜ ಗಿಡಗಳಿರ್ಬೋದು, ಹಾಗೂ ಹೈ ಆಕ್ಸಿಜನ್ ಎಮಿಟನ್ಸ್ ಇರುವಂಥದ್ದು, ಯಾವುದೆಲ್ಲ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡು ಒಳ್ಳೆ ಆಕ್ಸಿಜನ್ ನಮಗೆ ಕೊಡುವಂಥ ಮರಗಳನ್ನ, ಅದು ಆಯುರ್ವೇದೀಯ ಮರಗಳನ್ನೇ ನೆಡಬೇಕು ಅನ್ನೋವಂಥ ಒಂದು ಅಭಿಯಾನ ಹಾಗೂ ಒಂದು ಪ್ರಾಜೆಕ್ಟ್ನ ನಾವು ತಗೊಳ್ತಾ ಇದ್ದೀವಿ. ಫೌಂಡೇಶನ್ನಿಂದ ಎರಡು ವರ್ಷದಿಂದ ಸುಮಾರು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲವಾರು ಪ್ರಾಜೆಕ್ಟ್ಸ್ನ ನಾವು ತಗೊಳ್ತಾ ನೆರವೇರಿಸ್ತಾ ಬರ್ತಾ ಇದ್ದೀವಿ. ಸೊ ಈ ಒಂದು ಪ್ರಾಜೆಕ್ಟ್ನಲ್ಲಿ ಪೀಪಲ್ ವಿಲ್ ಇನ್ವಾಲ್ವ್, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ವಿಲ್ ಇನ್ವಾಲ್ವ್, ಅವರವರ ಕಾರ್ಪೊರೇಷನ್ ಲಿಮಿಟ್ಸ್ನಲ್ಲಿ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಮೈಸೂರಿನ ಎಲ್ಲ ಸುತ್ತಮುತ್ತ ಗಿಡ ಮರಗಳನ್ನು ನಾವು ಹಾಕಬೇಕು ಅನ್ನೋ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ.